ಮಣ್ಣಿದು ನನ್ನ ಮಣ್ಣಿದು. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಆರ್ ಮಂಜುನಾಥ್ ಸರ್. ಜೀವ ಜೀವ ನಮ್ ದೈವ ಕಣು ಇವನು. ಸರ್, ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದೆ ಇರ್ಲಿ, ಕ್ಷೇತ್ರ ಅನ್ನೋದು ರಾಜಕೀಯ ನಾಯಕರಿಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅಧಿಕಾರದ ದರ್ಪ ಮಾಡಿ ಬೇರೆ ತರ ಮಾಡ್ಕೊಂಡು ಹೋದ್ರೆ ಅಧಿಕಾರ ಇಳಿದಾಗ ಯಾವನು ಬರಲ್ಲ. ಬಿಬಿಎಂಪಿ ಬಿ ಖಾತಾದಿಂದ ಎ ಖಾತಾ ಯೋಜನೆಯನ್ನು ಜಾರಿಗೆ ತಗೊಬಂದ್ರು. ನಿಮ್ಗೆ ಗುಡ್ ನ್ಯೂಸ್ ಅಂತ ಹೇಳ್ತಾರೆ, ಇದು ಗುಡ್ ನ್ಯೂಸ್, ಇದು ಎ ಖಾತೆ, ಇದು ಬಡವರಿಗೆ ಇದು ಒಳ್ಳೆ ಕಾರ್ಯಕ್ರಮನ. ಇದು ಇದರಲ್ಲ ಕೆಲವರು ಈ ಬಿಳೆ ಹಾಕುಗಳು IAS ನವರು ಅವ್ರು ಮುಕ್ಕಟ್ಟು ಮಾಡಿರ್ತಾರೆ, ಮುಕ್ಕಟ್ಟೆ ಮಾಡಲ್ಲ, ಲಂಚಗಳು. ಕಾಂಗ್ರೆಸ್ ಸರ್ಕಾರ ಇದೆ, ಹಂಗಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳೆಲ್ಲವೂ ಕೂಡ ಸರಿ ಅಂತ ಪಕ್ಷದವರು ಎಲ್ಲರೂ ಕೂಡ ಹಾಡಿ ಹೊಗಳ್ತಿರ್ತಾರೆ. ಯಾವ ಸರ್ಕಾರ ಇದ್ರೆ ನಾವು ಜೈ ಅನ್ನೋದಲ್ಲ, ಇರೋದು ಹೇಳ್ಬೇಕು ಅವ್ರಿಗೆ. ನಿಮ್ ಭಾಗದಲ್ಲೆಲ್ಲ ಫುಲ್ ಟ್ರಾಫಿಕ್, ಹೆಂಗ್ ಸರ್ ಓಡಾಡ್ತೀರಾ ನೀವು? ಟೋಲು ಕಟ್ಬೇಕು, ಕಿಲೋಮೀಟರ್ ಗಟ್ಲೆ ಗಂಟೆ ಗಟ್ಲೆ ನಿಂತ್ಕೋಬೇಕು ನಾವು. ದಾಸರಳ್ಳಿ ಕ್ಷೇತ್ರದವರೆಗೆ ಟೋಲ್ ಹಾಕೊಂಡಿರೋದಿಲ್ಲ. ಯಾರು ಹೇಳೋರು ಕೇಳೋರಿಲ್ವ ಇಲ್ಲಿ? ನೀವು ಶಾಸಕರಾಗಿದ್ದಾಗ ಮಾಡಿದಂತಹ ಕೆಲಸಗಳ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ಸರ್. ರೋಡ್ ಹರಿಸಿ, ಸ್ಯಾನಿಟರಿ ಮಾಡಿಸಿ, ನೀರ್ ಕಲೆಕ್ಷನ್ ಕಾವೇರಿ ಕುಡಿಸಿದ್ದೆ ನಾನು. ಶೆಟ್ಟಳ್ಳಿ ಒಂದು ರೈಲ್ವೆ ಅಂಡರ್ ಪಾಸ್, ಇವತ್ತು ಹಂಗೆ ಟ್ರಾಫಿಕ್ ಅಲ್ಲಿ 10 ಕೋಟಿ ರೂಪಾಯಿ ತಂದಾಕಿದೆ. ಪೀಣ್ಯ ಇಂಡಸ್ಟ್ರಿಗೆ 80 ಕೋಟಿ ರೂಪಾಯಿ ತಂದಾಕಿ ಯಾವ 40 ವರ್ಷದಿಂದ ಮಾಡಿರ್ಲಿಲ್ಲ, ತಂದಾಕಿ ಕೆಲಸ ಮಾಡಿಸ್ಕೊಟ್ಟಿದ್ದೀನಿ. ಅನುದಾನಕ್ಕೋಸ್ಕರ ನೀವು ಕೋರ್ಟ್ಗೆ ಹೋದಂತವ್ರು, ಇಲ್ಲಿ ಆಯ್ಕೆಯಾಗಿ ಜನಪ್ರತಿನಿಧಿ ಆಗೋಗಿದ್ರಲ್ಲ, ಈ ಪಾಪಿಗಳು 600 ಕೋಟಿ ಬರೀ 16 ಕೋಟಿ ಬಿಟ್ರು, ಹೈಕೋರ್ಟ್ ಮೆಟ್ಲತ್ತದೆ. ನೀವು SM ಕೃಷ್ಣ ಅವರ ಒಡನಾಟದಲ್ಲಿ ಬೆಳೆದಂತವ್ರು. ನಮ್ಮನ್ನೆಲ್ಲ ಮಕ್ಕಳು ತರ ಸಾಕಿದ್ರು. ಅವ್ರಿಗೆ ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಮತ್ತೆ ಏನು ಗೊತ್ತಿಲ್ಲ, ಅವ್ರು ಎಲ್ಲಾರು ಗೊತ್ತೇ. ಅವ್ರು ನಾನು ಅಧಿಕಾರ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಇನ್ನೊಂದು ಮತ್ತೊಂದು ಮಜಾ ಮಾಡ್ಬೇಕು, ನನ್ನ ಜೀವಮಾನದಲ್ಲಿ ಇಲ್ಲ. ಕನ್ನಡ ಮಣ್ಣಲ್ಲಿ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ ನೀವೆಲ್ರು? ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ರಾಜಕೀಯ ನಾಯಕರ ಜೀವನ, ರಾಜಕೀಯದಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗ್ತಾ ಇದೆ, ಬೆಳವಣಿಗೆಗಳು ಏನು, ಇದ್ರ ಬಗ್ಗೆ ರಾಜಕೀಯ ನಾಯಕರಿಂದ ಒಂದಷ್ಟು ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಮಾಡ್ತಾ ಇರ್ತೀನಿ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ದಾಸರಳ್ಳಿಯ ಶಾಸಕರು ಮಂಜುನಾಥ್ ಅಂತ ಹೇಳಿದ್ರೆ ದಾಸರಳ್ಳಿ ಮಂಜಣ್ಣನ ಅನ್ನೋ ಒಂದು ಮಾತು ಎಲ್ಲರ ಬಯಲ್ಲೂ ಕೂಡ ಕೇಳಿ ಬರುತ್ತೆ. ಸೊ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಆರ್ ಮಂಜುನಾಥ್ ಸರ್ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ. ಹೇಗಿದ್ದಾರೆ, ಇವಾಗ ಏನ್ ಮಾಡ್ತಾ ಇದ್ದಾರೆ, ಹೇಗಿದೆ ರಾಜಕೀಯ ಜೀವನ, ಅವರಿಂದನೇ ಮಾತಾಡ್ಸೋಣ ಬನ್ನಿ. ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಹೆಂಗಿದೆ ಸರ್ ಲೈಫ್? ನಡ್ಕೊಂಡು ಹೋಗ್ತಾ ಇದೆ. ನಾನು ಅವತ್ತೇ ಆಗಿದ್ದೀನಿ, ಇವತ್ತು ಜನರ ಜೊತೆಗೆ ಹಂಗೆ ಹೋಗ್ತಾ ಇದ್ದೀನಿ. ಸರ್, ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದೆ ಇರ್ಲಿ, ಕ್ಷೇತ್ರ ಅನ್ನೋದು ರಾಜಕೀಯ ನಾಯಕರಿಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹೌದು, ಅಧಿಕಾರ ಇದ್ದಾಗ ಜನಗಳ ಜೊತೆ ಹೋಗಿ ಮಾಡೋದು, ಅಧಿಕಾರದಿಂದ ಮನೆ ಸೇರ್ಕೊಳ್ಳೋದು ಅಂತ ಇದು ನನಗಿಲ್ಲ. ಅಧಿಕಾರ ಹೆಂಗಿತ್ತು ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಆಗಿ ಇವತ್ತು ಕ್ಷೇತ್ರ ಜನಗಳ ಜೊತೆಗೆ ನಾನು ಇವತ್ತು ಒಡನಾಟ ಆಗೇ ಇದೆ. ಅಧಿಕಾರ ಇದ್ದಾಗ ಅದು ಸಹಜ, ಎಲ್ಲ ಯಾರೇ ಬರ್ತಾರೆ ಹೋಗ್ತಾರೆ, ಅದು ಏನಾದ್ರು ಅಧಿಕಾರ ಇದ್ದಾಗ ಮಾಡ್ತಾರೆ. ಅಧಿಕಾರ ಇದ್ದಾಗ ನಾವು ಜನಗಳ ಜೊತೆಲೆ ಬಹಳ ಪ್ರೀತಿ ವಿಶ್ವಾಸದಿಂದ ಜನಗಳ ಜೊತೆಗೆ ಇರ್ಬೇಕು. ಅವಾಗ್ಲೇನೆ ಜನ ಅಧಿಕಾರದಿಂದ ದರ್ಪ ಮಾಡಿ ಬೇರೆ ತರ ಮಾಡ್ಕೊಂಡು ಹೋದ್ರೆ ಅಧಿಕಾರ ಇಳಿದಾಗ ಯಾವನು ಬರಲ್ಲ. ಇವತ್ತು ನೋಡಿ, ಮುಂಚೆಗಿನ್ನ ಒಂದು ಇದು ಇದಕ್ಕಿಂತ ಜಾಸ್ತಿನೇ ಜನ ಇವತ್ತು ನಮ್ಮ ಜೊತೆ ಬರ್ತಾರೆ, ಇವತ್ತೇ ಕರೀತಾರೆ, ಎಲ್ಲಾ ವಿಚಾರಕ್ಕೂ ನಮ್ಮ ಜೊತೆ ಬರ್ತಾರೆ, ಮಾತಾಡ್ತಾರೆ. ಇವತ್ತು ನಾನು ಅವ್ರ ಜೊತೆಗೆ ಅದೇ ತರ ಸ್ಪಂದನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಜನರಲ್ ಆಗಿ ಬಿಟ್ಟು ಇವಾಗ ಡೈರೆಕ್ಟ್ ಪಾಯಿಂಟ್ ಬರೋದಾದ್ರೆ ಸರ್, ನಮ್ಮ ಬೆಂಗಳೂರು ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಂತ ಬದಲಾಯಿತು. ಅದಾದ್ಮೇಲೆ ಬಿ ಖಾತಾದಿಂದ ಎ ಖಾತಾ ಯೋಜನೆಯನ್ನು ಜಾರಿಗೆ ತಗೊಬಂದ್ರು. ಇದು ಬಂದು ಸ್ವಲ್ಪ ದಿನಗಳು ಆಗಿದೆ, ನಿಮ್ಮ ಹತ್ರನೇ ಕೂಡ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಏನ್ ಹೇಳ್ತಾರೆ ಇದು? ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ್ದು 2 ದಿವಸದ ಹಿಂದೆ ಏನು ಬಿ ಖಾತಾ ಇರೋದು ಎ ಖಾತಾ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಉಪಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಮಾಡಾದ್ಮೇಲೆ ನನಗೆ ಮೊನ್ನೆ 2 ದಿವಸದಲ್ಲಿ ಸಾಕಷ್ಟು ಜನ, ಸುಮಾರು ನನ್ನ ಕಚೇರಿಗೆ ಜನ, ಏಕೆಂದ್ರೆ ನನ್ನ ಕಚೇರಿಯಲ್ಲಿ ಸುಮಾರು ಇಲ್ಲಿಗೆ 12,500 ಈಸೊತ್ತು ಮಾಡ್ಕೊಟ್ಟಿದ್ದೀನಿ. 12,500 ಜನಕ್ಕೆ ಈಸೊತ್ತು ಮಾಡ್ಕೊಟ್ಟಿದ್ದೀನಿ. ಯಾವಾಗ ಇದು ಎ ಖಾತೆ ಅಂತ ಬಿಟ್ರು ಸುಮಾರು 1,000 ಜನ ಮೇಲೆ ಕಾಂಟ್ಯಾಕ್ಟ್ ಮಾಡಿರ್ಬೋದು, ಆಫೀಸಿಗೆ ಬಂದು ಹೋಗಿರ್ಬೋದು. ಅದೇನು ಎ ಖಾತೆ ಅಂತೆ, ಯಾವುದು ಏನು ಹೆಂಗೆ ಅಂತ. ಈಗ ಅದಕ್ಕೆ ನಾನು ಇವತ್ತು ತಮ್ಮ ಮುಖ್ಯನ ನೀವು ಕೇಳಿದ್ದು ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಇವತ್ತು ಹೇಳಕ್ಕೆ ನಾನು ತಮ್ಮ ಮುಖ್ಯನ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಎ ಖಾತಾ ಬಿಟ್ಟಿರೋದು ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದಾರೆ, ಆಗಲಿ, ಅದು ಅವ್ರಿಗೆ ಅಭಿನಂದನೆ ಹೇಳೋಣ. ಬಟ್ ಇದ್ರನ್ನ ಈಗ ಏನು 5% ಅಂತ ಇವತ್ತು ಗೈಡೆನ್ಸ್ ವ್ಯಾಲ್ಯೂ 5%. ಈಗಲೂ ಮೊನ್ನೆ ಸರ್ಕಾರನೇ ಗೈಡೆನ್ಸ್ ವ್ಯಾಲ್ಯೂ ಮುಂಚೆ ಇರೋದಕ್ಕಿಂತ ಜಾಸ್ತಿ ಮಾಡಿದ್ರು. ಆಲೇ 1 ವರ್ಷದ ಹಿಂದೆ ಜಾಸ್ತಿ ಮಾಡಿದ್ರು.
ಇದು ಯಾರಿಗೆ ಇವತ್ತು ಇದು ಹೊರೆ ಬೀಳ್ತದೆ? ಇವಾಗ 5% ಅಂದ್ರೆ ಬೆಂಗಳೂರು ಔಟ್ಸ್ಕಟ್ಸ್ ರೆವಿನ್ಯೂ ಜಾಗಗಳು ಯಾರು ಮಾಡಿಕೊಂಡಿದ್ದಾರೋ ಅವ್ರಿಗೆ ಮಾತ್ರ ಇದು ಹೊರೆ ಆಗ್ತಾ ಇರೋದು. ಯಾಕೆ ಅಂದ್ರೆ ಇವಾಗ ಎಲ್ಲೂ ಗೈಡೆನ್ಸ್ ವ್ಯಾಲ್ಯೂ 5-6 ಸಾವಿರ ರೂಪಾಯಿ ಕಮ್ಮಿ ಎಲ್ಲೂ ಇಲ್ಲ. ಬೆಂಗಳೂರು ಸುತ್ತ ಔಟ್ಸ್ಕಟ್ಸ್ ಅದು ಕಡಿಮೆ 7, 8, 9, 10 ಸಾವಿರ ತನಕ ಗೈಡೆನ್ಸ್ ವ್ಯಾಲ್ಯೂ ಹೋಗಿದೆ ರೆವಿನ್ಯೂನೇ. ಅವರು ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದು 30-40 ಸೈಟು ಇವತ್ತು ಈ ಭಾಗದಲ್ಲಿ ನಮ್ಮ ಭಾಗದ ನಾನು ಹೇಳ್ತಾ ಇದ್ದೀನಿ 6 ಸಾವಿರ ರೂಪಾಯಿ ಕಮ್ಮಿ ಎಲ್ಲೂ ಇಲ್ಲ. 6 ಸಾವಿರ ಅಂತಂದ್ರೆ 12 30-40ಗೆ 1000 ನೋಡಿ 12 ಆದ್ರೆ 72 7,20,000. ಅದ್ರ 5% ಅಂದ್ರೆ ಎಷ್ಟಾಗ್ತದೆ? 3.5 ಲಕ್ಷ ಆಗ್ತದೆ. ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಎಲ್ಲ 4.25 ಲಕ್ಷ. ಜೊತೆಗೆ ಈ ಸರ್ಕಾರ ಅಧಿಕಾರಿಗಳು ಪುಕ್ಕಟ್ಟೆ ಮಾಡಲ್ಲ, ಲಂಚಗಳು ಇವೆಲ್ಲ 5 ಲಕ್ಷ ರೂಪಾಯಿ. ಒಬ್ಬ ಬಡವ ಒಂದ್ ಸಣ್ಣ ಸೈಟ್ ಮಾಡಿಕೊಂಡು ಅವನು ಏಕಾಂತ ಮಾಡಿಸ್ಕೊಳ್ಳಿ ಅಂತಂದ್ರೆ 5 ಲಕ್ಷ ರೂಪಾಯಿ ಎಲ್ಲಿ ತರ್ತಾರೆ? ಬಹಳ ಹೊರೆ ಆಗ್ತದೆ. ಇವರು ನಮ್ಮ ಯಾರೇ ಆಗಲಿ, ಯಾವ ಸರ್ಕಾರ, ಈ ಸರ್ಕಾರ, ಆ ಸರ್ಕಾರ, ಆ ಮುಖ್ಯಮಂತ್ರಿ, ಈ ಮುಖ್ಯಮಂತ್ರಿ, ಈ ಮಂತ್ರಿ, ಆ ಮಂತ್ರಿ ಅಂತ ನಾನು ಹೇಳಲ್ಲ. ಯಾರೇ ಆಗ್ಲಿ ಬಡವರಿಗೆ ಸರ್ಕಾರ ಬಂದು ಜನಗಳಿಗೆ ಒಂದು ಒಳ್ಳೇದ್ ಮಾಡಬೇಕು. ಇವರು ನಾನು ಏಕಾದೆ ಬಿಟ್ಟಿದ್ದೀನಿ ನಿಮ್ಗೆ ಗುಡ್ ನ್ಯೂಸ್ ಅಂತ ಹೇಳ್ತಾರೆ. ಇದು ಗುಡ್ ನ್ಯೂಸ್, ಇದು ಏಕಾದೆ, ಇದು ಬಡವರಿಗೆ ಇದು ಒಳ್ಳೆ ಕಾರ್ಯಕ್ರಮ. ಇದು 5 ಲಕ್ಷ ಒಂದು 30-40ಗೆ ಇವತ್ತು ಅವ್ರು ಏನಾದ್ರು ಖಾತೆ ಮಾಡಿ ಮನೆಗೆ ಇಟ್ಕೊಂಡು ಬರ್ಬೇಕಾದ್ರೆ 5 ಲಕ್ಷ ಕಮ್ಮಿ ಆಗಲ್ಲ. ಇವರು ಎಲ್ಲಿಂದ ತರ್ತಾರೆ? ಇವತ್ತು ಯಾರೋ ಬಡಬಗ್ರು, ಇವತ್ತು ಯಾರೋ ಅವ್ರ ಅಣ್ಣ ಒಂದು ಸೈಟ್ ಇಟ್ಕೊಂಡು ಸೈಟ್ ಮಾರಿ ಒಂದು ಸೈಟ್ ಕಟ್ಬೇಕು, ಉಳಿಸ್ಕೋಬೇಕಾಗ್ತದೆ. ಯಾವ ಪರಿಸ್ಥಿತಿ ಬರ್ತದೆ? ಅದರಿಂದ ಇವರು ತಿಳ್ಕೊಂಡ್ರೆ ಮಾನ್ಯ ಜನ ಸರ್ಕಾರದವರು ಇದನ್ನ ಇವ್ರು ನಾನು ಏಕಾತೆ ಬಿಟ್ಟಿದ್ದೀನಿ ಅಂತ ಎದುರಿಸ್ಕೊಳ್ಳೋದು ತಪ್ಪದು. ನೀವು ದಯಮಾಡಿ ಇದನ್ನ ಪುನರ್ ಪರಿಶೀಲನೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಾಗಲಿ, ಮಾನ್ಯ ಬೆಂಗಳೂರು ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಾಗಿ ಇದನ್ನ ಪುನರ್ ಪರಿಶೀಲನೆ ಮಾಡಿ ದಯಮಾಡಿ ಇದನ್ನ ಅದನ್ನ ಏನ್ ಇವತ್ತು 5% ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಲೇಬೇಕು. ಇಲ್ಲಾಂದ್ರೆ ಜನ ಇದನ್ನ ಬಹಳ ಇವತ್ತು ಜನ ಈ ಸರ್ಕಾರಕ್ಕೆ ಬಹಳ ವಿರೋಧ ಆಗ್ತದೆ. ನಾನು ನಿಮ್ ಮುಖ್ಯನೇ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಹತ್ತಿರವಾಗಿ ನಾವು ಬಡ ಕುಟುಂಬದಿಂದ ಬಂದಿರೋರು ಜನಗಳು, ಇವತ್ತು ಬೆಳಿಗ್ಗೆ ಸಾಯಂಕಾಲ ನಾವು ಜನಗಳ ಜೊತೆಗಿರೋರು, ಪ್ರತಿಯೊಬ್ಬರು ಇದನ್ನ 100ಕ್ಕೆ 100 ಭಾಗನು ಜನ ಇವತ್ತು ಇದನ್ನ ಯಾರು ಹೋಗ್ತಾ ಇಲ್ಲ. ಇದು ಜಾಸ್ತಿ ಆಗಿದೆ, ಬಹಳ ಹೊರೆ ಆಗಿದೆ, ಯಾರು ಕಟ್ಟಕ್ ಆಗ್ತಾ ಇಲ್ಲ ಜನಗಳಿಗೆ. ಇದನ್ನ ತುಂಬಾ ಇದಾಗಿದೆ. ಅದನ್ನ ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿ, ಮಾನ್ಯ ಮುಖ್ಯಮಂತ್ರಿ ಅವ್ರ ಕೈ ಮುಗ್ದು ಹೇಳ್ತಾ ಇದ್ದೀನಿ, ಇದನ್ನ ಪುನರ್ ಪರಿಶೀಲನೆ ಮಾಡಿ ತಕ್ಷಣ ಇದನ್ನ ಆದಷ್ಟು ಒಂದು 2.5% ಒಳಗೆ ಇಳಿದ್ರೆ ಮಾತ್ರ ಜನರಿಗೆ ಅನುಕೂಲ ಆಗ್ತದೆ. ಮುಂಚೆ ಇತ್ತು ಅವಾಗೆಲ್ಲ ಏನು ಒಂದು 30-40 ಸೈಟ್ಗೆ 20-50 ಸಾವಿರದಲ್ಲಿ ಮುಗಿದಿರೋದು, 16,000 18,000. ಈಗ ಏನು ಯಾವ ಇದು ಇವ್ರು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಬಿಟ್ಟು ಇವರು ಇದನ್ನ 5% ಅಂತ ಮಾಡ್ಬಿಟ್ರೆ ಇವರು ಇದು ಬಡವರು ಬಹಳ ತೊಂದರೆ ಆಗ್ತದೆ ಅನ್ನೋದು ನನ್ನ ಇದಲ್ಲ. ಈ ಸಾಮಾನ್ಯ ಜನಗಳು ಸೋತಾರೆ. ಇವಾಗ 5 ಲಕ್ಷ ಅಂದ್ರೆ ಬಡವರಿಗೆ ಅದು ತುಂಬಾ ದೊಡ್ಡ ಅಮೌಂಟ್ ಸರ್. ಅದು ಅಯ್ಯೋ ನಾವು ಕಟ್ಟಕ್ಕೆ ಆಗಲ್ಲ. ಮಕ್ಕಳು ಇವಾಗ ಏಕಾತೆ ಮಾಡ್ಸವ್ರೆ ಯಾರು? ಈ ರೆವಿನ್ಯೂ ಸೈಟ್ ತಾಂಡ್ರೆ ಎಲ್ಲ ಹಳ್ಳಿಗಾಡಿಂದ ಬಂದಂತ ಜನ, ಬೆಂಗಳೂರು ಔಟ್ಸ್ಕಟ್ಸ್ಗೆ ತಾನೇ ಹಳ್ಳಿಗಾಡಿಂದ ಬಂದಿರೋ ಜನ ಇರೋದು. ಅವ್ರಿಗೆ ಮಾತ್ರ ಇದು ಹೊರೆ ಆಗ್ತಾ ಇರೋದು. ಇದು ತುಂಬಾ ತೊಂದರೆ ಆಗಿದೆ. ಇದು ಇವತ್ತು 2 ದಿವಸದಿಂದ ಮಾತಾಡ್ತಾರಲ್ಲ, ತುಂಬಾ ತೊಂದರೆ ಆಗಿದೆ. ಈ ಎಲ್ಲ ಹಳ್ಳಿಗಾಡಿಂದ ರೈತರುಗಳೇ 99% ರೈತರುಗಳೇ ದೊಡ್ಡವರು ವಿಡಿಯೋ ಸೈಟ್ ಅಂತಾರೆ, ಅಪ್ರೂವ್ಡ್ ಸೈಟ್ ಅಂತಾರೆ. ಅವರು ಇಂಥವ್ರಿಗೆ ರೆವಿನ್ಯೂ ಸೈಟ್ ಅವರು ಅಧಿಕಾರಿಗಳು ಬಂದ ಅಂತಾರ, ಇಲ್ಲ ಬಿಲ್ಡರ್ಸ್ ಕೊಡ್ತಾ ಅಂತಾರ, ಇಲ್ಲ ಹೊರಗಡೆಯಿಂದ ಯಾರನ್ನ IT ಬಿಲ್ಡಿಂಗ್ ಬಂದ ಅಂತಾರ. ಯಾರು ಇಲ್ಲ. ಇವ್ರು ತಗೊಂತಾರೆ ಯಾರು? ಹಳ್ಳಿ ಕಡೆಯಿಂದ ಬಂದ ಜನ ಮಾತ್ರ ಇವತ್ತು ರೆವಿನ್ಯೂ ಸೈಟ್ ತಗೊಂಡಿರೋದು. ಆದ್ರಿಂದ ಸರ್ಕಾರ ಇದು ಮಾಡಿರೋದು ಬಹಳ ಇದು ಹೊರೆ ಆಗ್ತದೆ, ಏನು ಪ್ರಯೋಜನ ಆಗಲ್ಲ. ಎಷ್ಟು ಕಮ್ಮಿ ಮಾಡ್ಬೇಕಂತೀರ? ಮಾಡ್ಬೇಕು. ಇದನ್ನ 50% ಆದ್ರೂ ಮಾಡ್ಬೇಕು. ಏನ್ ಇದನ್ನ 5 ಲಕ್ಷ ಮಾಡಿ ಏನ್ ಇವ್ರು ಯಾವ್ದಾವ್ದೋ 108ಗಳಿಗೆ ಚಿಂತ ಕೊಟ್ಬಿಟ್ಟು ಗ್ಯಾರಂಟಿಗಳು ಕೊಟ್ಬಿಟ್ಟು ಈ ಜನಗಳಿಗೆ ಎಷ್ಟು ಹೊರೆ ಆಗ್ತದೆ ಗೊತ್ತಾ? ಯಾರಾದ್ರೆ ನಾವೇನು ಮುಲಾಜಿ ನಾವು ಇರೋದು ಹೇಳ್ತೀವಿ, ಜನ ಮಾತಾಡೋದು ನಾನು ಹೇಳ್ತೀನಿ. ಇಷ್ಟೂರಾದ್ರೂ ಆಗ್ಲಿ ಜನಗಳಿಗೆ ತೊಂದರೆ ಆಗಿರೋದು ನಾನು ಹೇಳ್ತಾ ಇದ್ದೀನಿ ನೇರವಾಗಿ. ಇದನ್ನ ಬಹಳ ತೊಂದರೆ ಆಗಿದೆ. ನಿಜವಾಗ್ಲೂ ಯಾರು ಕಟ್ಟಕ್ಕಾಗಲ್ಲ ಇದನ್ನ. ಈ ಜನಗಳು ಬಹಳ ತತ್ತರಿಸೋತಾರೆ. ಏನ್ ಹುಡುಗಾಟ. ಆಮೇಲೆ ಸರ್ಕಾರಿ ಇದ್ರಲ್ಲಿ ಯಾವ ಯಾರು ಮಾಡಿರೋ ಗೊತ್ತಿಲ್ಲ. ಇದನ್ನ ಯಾರೋ ಇದಾರಲ್ಲ ಕೆಲವರು ಈ ಬಿಳೆ ಆನೆಗಳು IAS ನವರು ಅವ್ರು ಕೂತ್ಕೊಂಡು ಮಾಡಿರ್ತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರೇ ಇದು ಕೂತ್ಕೊಂಡು ಇವೆಲ್ಲ ಮಾಡಿರೋದು. ಇದು ಸರಿಯಾಗಿ ಇವ್ರಿಗೆ ಗೊತ್ತಿಲ್ಲ. ಇವ್ರೇನೋ ತಿಳ್ಕೊಂಡಿರ್ತಾರೆ. ಇವೆಲ್ಲ ಗೊತ್ತಾಗಲ್ಲ. ರೆವಿನ್ಯೂ ಸೈಟ್ಗಳು ಯಾರೋ ಇರಲ್ವಲ್ಲ, ಅವು ಗೊತ್ತಾಗಲ್ಲ. ತುಂಬಾ ತೊಂದರೆ ಆಗ್ತದೆ. ಜನಗಳು ಬಡಬಗ್ರುಗಳು ಇವತ್ತು ನಮ್ಮಂತವ್ರು ಇವತ್ತು ಹೊರೆನೇ, ಅದು ಕಷ್ಟನೇ. ನಿಜವಾಗೂ ಆಗಲ್ಲ. ಪಾಪ ಇಲ್ಲಿ ಕೂಲಿ ನಾಲಿ ಮಾಡಿ ಪಿನ್ ಎಸ್ಟೇಟ್ ಅಂತವ್ರು ಇಲ್ಲಿ ಔಟ್ಸ್ಕಟ್ಸ್ ಇರೋರು ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋರು, ಗಾರ್ಮೆಂಟ್ಸ್ ಹೋಗೋರು, ಇಲ್ಲಿ ಸಣ್ಣ ಪುಟ್ಟ ಇಂಡಸ್ಟ್ರಿ ಕೆಲಸ ಮಾಡೋರು
ಈ ಬರೀ ಇಂಥವ್ರೇನೆ ಈ ಸೈಟ್ಗಳು ತಾಳಿರೋದು ಇವನ್ನ ತುಂಬಾ ಹೊರೆ ಆಗ್ತದೆ. ನಾವು ಮುಖ್ಯನ ನಾನು ಮಾನ್ಯ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ಕೈ ಮುಗಿ ಕೇಳ್ತೇನೆ, ಇದನ್ನ ಆದಷ್ಟು ಬೇಗ ಇದನ್ನ ತೀರ್ಮಾನ ಮಾಡಿ ಇದನ್ನ ಒಂದು ಜನಗಳಿಗೆ ಉಪಯೋಗ ಆಗಂತದ್ದು ಉಪಕಾರ ಆಗಂತ ಅಂತ ಕೆಲಸವನ್ನು ಮಾಡಬೇಕು ಅಂತ ಮುಖ್ಯ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಇದೆ, ಹಂಗಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳೆಲ್ಲವೂ ಕೂಡ ಸರಿ ಅಂತ ಪಕ್ಷದವರು ಎಲ್ಲರೂ ಕೂಡ ಹಾಡಿ ಹೊಗಳ್ತಿರ್ತಾರೆ. ಆದ್ರೆ ನೀವು ಅದನ್ನ ಹೊರತುಪಡಿಸಿ ಜನರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಒಂದು ಮನವಿ ಮಾಡ್ತಾ ಇದ್ದಾರೆ. ಯಾವ ಸರ್ಕಾರ ಇದ್ರೆ ನಾವು ಯಾವ ಜೈ ಅನ್ನೋದಲ್ಲ ಇರೋದು ಹೇಳ್ಬೇಕು ಅವ್ರಿಗೆ. ನನಗೆ ವಿರುದ್ಧ ಅಂತ ಯಾವ್ದೇ ಇವ್ರು ಇರ್ಲಿ ಇನ್ನೊಬ್ರು ಇರ್ಲಿ ಮತ್ತೊಬ್ರು ಇರ್ಲಿ ಇದು ಇರೋದನ್ನ ಹೇಳಕ್ ಏನಂತೆ ಅದು ಇಲ್ಲ. ನಾವು ಅವತ್ತು ಅಷ್ಟೇ ಇವತ್ತು ಅಷ್ಟೇನೆ ನಾವೇನು ನೇರವಾಗಿ ಮಾತಾಡ್ತಾ ಇದ್ದೀವಿ, ಜನಗಳು ಒಳ್ಳೇದಾಗಬೇಕು. ನಾನು ಸರ್, ಇವಾಗ ಬಿಬಿಎಂಪಿ ಇರೋದು ಗ್ರೇಟರ್ ಬೆಂಗಳೂರು ಆಯ್ತಲ್ಲ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅದು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರೋ ದೂರದೃಷ್ಟಿ ಇಟ್ಕೊಂಡು ಏನೋ ಅವರು ಅಭಿವೃದ್ಧಿ ಒಂದೇ ಇದಾದ್ರೆ ತೊಂದರೆ ಆಗ್ತದೆ ಅಂತ ಏನೋ ಮಾಡಿದ್ದಾರೆ. ಅದು ಅವ್ರ ಸರ್ಕಾರಕ್ಕೆ ಸೇರಿದ್ದು, ಅದನ್ನ ನಾವು ಸರ್ಕಾರ ಏನೋ ತೀರ್ಮಾನ ಮಾಡಿದ್ದಾರೆ, ಅದು ಮಾಡ್ಕೊಳ್ಳಿ. ಅದನ್ನ ಏನೋ ಒಟ್ಟ ಜನಗಳಿಗೆ ಒಳ್ಳೇದಾದ್ರೆ ಅದು ಮಾಡ್ಕೊಳ್ಳಿ. ಕೆಲವು 50 ಭಾಗ ಅದು ಬೇಡ ಅಂತಾರೆ, ಈ ಬೆಂಗಳೂರು ಹೊಡೆದಾಕಿರು ಅಂತಾರೆ. 50 ಭಾಗ ಬಿಡು ಡೆವಲಪ್ಮೆಂಟ್ಗಳು ಕೆಲಸ ಆಗ್ತವೆ ಅಂತಾರೆ. ಅದ್ರಲ್ಲೂ ಏನೇನೋ ಆಗ್ಯಾವೆ ವಾರ್ಡ್ಗಳು. ಒಂದು ಕ್ಷೇತ್ರನ 2 ವಾರ್ಡ್ ಕಿತ್ತಾಕಿದ್ದಾರೆ, ಬೇಕಿರ್ಲಿಲ್ಲ. ಒಂದು ವಿಧಾನಸಭಾ ಕ್ಷೇತ್ರ ಈಸ್ಟ್ಗೆ ವೆಸ್ಟ್ಗೆ ನಾರ್ತ್ಗೆ ಸೌತ್ ಹಿಂಗೆಲ್ಲ ಕಿತ್ತಾಕಿದ್ದಾರೆ, ಅದು ಬೇಕಿರ್ಲಿಲ್ಲ. ಒಂದು ವಿಧಾನಸಭಾ ಕ್ಷೇತ್ರ ಒಂದ್ ಇದ್ರಲ್ಲಿ ಇರ್ಬೇಕಾಯ್ತು. ಈಗ ಅಧಿಕಾರಿಗಳು ಎಲ್ಲಿ ನೋಡಿಕೊಂಡು ಹೋಗೋಣ? ಈಗ ಏನೋ ಯಾರ್ಗನ ಬಡಬಗ್ರಿಗೆ ಕೆಲಸ ಮಾಡ್ಬೇಕು ಅಂತಂದ್ರೆ ಏನು 2-3 ಚೀಫ್ ಇಂಜಿನಿಯರು, 2-3 ಎಕ್ಸಿಕ್ಯೂಟಿವ್ ಇಂಜಿನಿಯರು, 2-3 ಎಇಗಳು ಎಲ್ಲಾ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆಗಿದೆ. ಇವೆಲ್ಲ ಸ್ವಲ್ಪ ಇದನ್ನೆಲ್ಲ ತುಂಬಾ ಆಲೋಚನೆ ಮಾಡ್ಬೇಕಾಯ್ತು. ಇದು ತುಂಬಾ ಜನಗಳಿಗೆ ತೊಂದರೆನೇ ಇದು. ಯಾವ್ದೋ ಒಂದಿದ್ರಲ್ಲಿ ಒಳ್ಳೇದ್ ನೋಡ್ತಾರೆ, ಮುಖಾಲ್ಭಾಗ ಈ ಜನಗಳಿಗೆ ಇದು ತೊಂದರೆನೇ ಇದು. ನನ್ನ ಒಂದು ಇದು. ಓಕೆ ಸರ್, ನಿಮ್ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ ಸರ್, ನಿಮ್ ಭಾಗದಲ್ಲೆಲ್ಲ ಫುಲ್ ಟ್ರಾಫಿಕ್, ಹೆಂಗ್ ಸರ್ ಓಡಾಡ್ತೀರಾ ನೀವು? ನಮ್ಮ ದಾಸರಳ್ಳಿ ಒಳಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಅಂದ್ರೆ 95 ಭಾಗ ಮೈಗ್ರೆಂಟ್ಸ್. ಎಲ್ಲಾ ಬೀದರಿಂದ ಬೆಂಗಳೂರವರೆಗೂ ಜನ ಇಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಇದ್ರೊಳಗೆ ಈ ಪೀಣ್ಯ ಇಂಡಸ್ಟ್ರಿ ಅಂದ್ರೆ ಏಷ್ಯಾ 2ನೇ ಹೈಯೆಸ್ಟ್ ಇಂಡಸ್ಟ್ರಿ ನಮ್ಮ ಕ್ಷೇತ್ರದಲ್ಲಿ ಇದೆ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಇಂಥ ಜಾಗದಲ್ಲಿ ಈ ಟೋಲ್ ನವಯುಗ ಟೋಲು ನಮ್ಮ ದಾಸಹಳ್ಳಿ ಕ್ಷೇತ್ರ ಬೆಂಗಳೂರೊಳಗೆ ಐತಿದು. ಯಾರಾನ ಬೆಂಗಳೂರು ಇದು ಕ್ಷೇತ್ರದಲ್ಲಿ ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ ಹೆಂಗಾಗಿದೆ ಅಂದ್ರೆ ಸ್ಕೂಲ್ ಮಕ್ಳು ಹೋಗ್ಬೇಕು ಟೋಲ್ ಕಟ್ಕೊಂಡು ಹೋಗ್ಬೇಕು, ಇಲ್ಲ ಫಂಕ್ಷನ್ಗಳು ಯಾವ್ದಾರ ಹೋಗ್ಬೇಕು ಅಂದ್ರೆ ಮದುವೆ ಕಲ್ಯಾಣ ಮಂಟಪಗಳೆಲ್ಲ ಈ ಟೋಲ್ ಆಚೆವೆ. ನಮ್ಮ ಕ್ಷೇತ್ರ ಯಾರ ಮದುವೆ ಮುಂಜಿಗೆ ಹೋಗ್ಬೇಕು ಅಂತ ಟೋಲ್ ಕಟ್ಬೇಕು, ಟೋಲ್ ಕಟ್ಬೇಕು ಬರುವ ಟೋಲ್ ಕಟ್ಬೇಕು. ಸಣ್ಣ ಪುಟ್ಟ ನೀನ್ ಏನಾನ ಕಾರ್ಯಕ್ರಮ ಆದ್ರೂ ಟೋಲ್ ಕಟ್ಕೊಂಡು ಹೋಗ್ಬೇಕು ಬರ್ಬೇಕು. ಇದನ್ನ ಇಷ್ಟೊಂದು ಆಮೇಲೆ ಆ ಟೋಲ್ ಕಟ್ಬೇಕು. ಆ ಟ್ರಾಫಿಕ್ ನೋಡಿ, ಇಲ್ಲಿ ಟೋಲಿಂದ ಈಚೆ ಒಂದು 15 ಅಪಾರ್ಟ್ಮೆಂಟ್ಗಳವೆ, ಜೊತೆಗೆ ಐಕ್ಯ ಇದೆ. ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ. ಆಮೇಲೆ ಪೀಣ್ಯ ಇಂಡಸ್ಟ್ರಿಗಳು ಅವ್ರೆ. ಇದನ್ನ ಹಲವಾರು ಬಾರಿ ನಾನು ಮಾನ್ಯ ಮುಖ್ಯಮಂತ್ರಿ ಹಿಂದೆ ಇದ್ದಂತ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಇದನ್ನ ಹಲವಾರು ಬಾರಿ ನಾನು ಪ್ರಸ್ತಾಪನೆ ಮಾಡಿದೆ. ಇದನ್ನ ಅಸೆಂಬ್ಲಿಯಲ್ಲಿ ನಾನು ಲೆಟರ್ಗಳು ಬರ್ದೆ. ಫ್ಲೈಓವರ್ ಇದಾದವು ನಾನು ಮಾಡಿ ಅದನ್ನು ಸ್ಟಾಪ್ ಮಾಡಿದಾಗೆಲ್ಲ ನಾನು ಮನೆ ಸರ್ಕಾರಕ್ಕೆ ಗಮನ ತಂದು ಅದನ್ನ ಇದು ಮಾಡಿಸ್ತೋ. ಇದನ್ನ ಈ ಟೋಲ್ನ ಇದನ್ನ ಬೆಂಗಳೂರೊಳಗೆ ಯಾರನ್ನ ಟೋಲ್ ಇಟ್ಕೊಳ್ತಾರೆ. ಬಿಬಿಎಂಪಿ ಆಚೆ 1/2 ಕಿಲೋಮೀಟರ್ ಆಚೆಗಿದೆ. ಇದನ್ನು ಅಷ್ಟೇ ಇದು ಒಳ್ಳೆ ಪಾಯಿಂಟ್. ದಯಮಾಡಿ ಇದನ್ನ ನಾನು ಇದು ಕಾಲೇ ಲೆಟರ್ ನಾನು ಬರ್ದಿದ್ದೀನಿ ನೆನ್ನೆ ದಿನ. ಇದು ಯಾವ್ದನ್ನ ಈ ಟೋಲ್ನ ಶಿಫ್ಟ್ ಮಾಡಿ ಮುಂದಕ್ಕೆ ಅದನ್ನ ಈಗ ಇಲ್ಲಿ ನಮ್ಗೆ ನಮ್ಮ ಕ್ಷೇತ್ರದವ್ರಿಗೂ ನಮ್ಗೂ ಅದಕ್ಕೆ ಏನ್ ಸಂಬಂಧ? ಟೋಲ್ ಫ್ಲೈಓವರ್ ಮೇಲೆ ಮ್ಯಾಲ ಮುಂದೆ ಹೊರಟೋಗ್ತಾರೆ ಬೇರೆ ಸಿಟಿಯರು. ನಮ್ ದಾಸರಳ್ಳಿ ಕ್ಷೇತ್ರದವ್ರಿಗೆ ಮಾತ್ರ ಟೋಲ್ ಕಟ್ಕೊಂಡು ಹೋಗ್ಬೇಕು ನಾವು. ಸನ್ಮಾನ್ಯ ನಿತಿನ್ ಗಡ್ಕರಿ ಸಾಹೇಬರಿಗೆ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇದನ್ನ ಅವ್ರ ಗಮನಕ್ಕೆ ತಂದು ಈ ಟೋಲ್ನ ಮುಂದಕ್ಕಾಕ್ಸಿ. ಇಲ್ಲಿ ಸುಮಾರು 4-5 ಲಕ್ಷ ಜನಕ್ಕೆ ಇದು ಒಳ್ಳೇದಾಗ್ತದೆ. ಇಲ್ಲಿ ಪಾಪ ಇವ್ರು ಏನೋ ಆಚೆಗೆ ನೆಲಮಂಗಲ ಹೋಗ್ಬೇಕು ಅಂದ್ರೆ ಟೋಲ್ ಕಟ್ಬೇಕು, ಜಿಂದಾಲ್ ಹೋಗ್ಬೇಕು ಅಂದ್ರೆ ಟೋಲ್ ಕಟ್ಬೇಕು, ಅಲ್ಲಿ ಮದುವೆ ಹೋಗ್ಬೇಕು ಅಂದ್ರೆ ಟೋಲ್ ಕಟ್ಬೇಕು, ಸ್ಕೂಲ್ಗಳು ಮಕ್ಕಳು ಬಿಡ್ಬೇಕು ಅಂದ್ರೆ ಟೋಲ್ ಕಟ್ಬೇಕು. ಇದೇನು ಇದು ಯಾವ ಇದನ್ನ ಯಾರು ಕೇಳೋರಿಲ್ವ? ಇಲ್ಲಿ ಫಜೀತಿ ಆಗ್ಬಿಟ್ಟದ ನಮ್ಗೆ ಇಲ್ಲಿ. ಆಮೇಲೆ ಟ್ರಾಫಿಕ್ ಅಂತೂ ಬೆಳಿಗ್ಗಿನ ಸಾಯಂಕಾಲ ತನಕ ಯಾವಾಗ ನೋಡಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ನಿಂತ್ಕೊಂಡಿರ್ತದೆ. ಲಾರಿಗಳು ಯಾವ್ದಾರ ರಾತ್ರಿ ಹೊತ್ತು ಬಿಡ್ಲಿ, ಯಾರನ್ನ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಬೇರೆ ಈಗ ಆ ಲಾರಿಗಳನ್ನ ತಂದು ಬಿಟ್ಕೊಂಡ್ರೆ ಹೆಂಗೆ ಹೋಗೋದು? ಕೆಲವು ವಿಐಪಿಗಳು ಮೇಲೆ ಫ್ಲೈಓವರ್ ಮೇಲೆ ಹೊರಟೋತ ಅವ್ರಿಗೆ ಅಷ್ಟೊತ್ತ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅದು ಇಲ್ಲಿ ಲೋಕಲ್ ಇರೋಂತಾನೆ ಗೊತ್ತಾಗೋದು. ಈ ಟೋಲ್ ನ ಮೊದಲು ಇದನ್ನ ಮುಂದಾಕ್ರಿ, ತೆಗೀರಿ. ಈ ಟೋಲ್ ಏನ್ ದಾಸರಳ್ಳಿ ಕ್ಷೇತ್ರದವರೆಗೆ ಟೋಲ್ ಹಾಕಿರ್ತದೆ. ಈಗ ಸಿಟಿಯಿಂದ ಬರೋರು ಮೇಲೆ ಹೋಗ್ತಾರೆ, ಹೋಗ್ಲಿ ಮುಂದಕ್ಕೆ ತಾಂಡಾಗ ಹಾಕ್ರಿ. ನಾವು ದಾಸರಳ್ಳಿ ಕ್ಷೇತ್ರದೊಳಗೆ ಟೋಲ್ ಹಾಕಿಬಿಟ್ರೆ ಯಾರು ಏನು ಬೆಳಿಗ್ಗೆ ನಾವು ಟೋಲ್ ಕಟ್ಕೊಂಡು ಹೋಗುವಾಗ ಬರುವಾಗ ಟೋಲ್ ಕಟ್ಕೊಂಡಿರ್ಬೇಕು ನಾವು. ಇವಾಗ ಬೆಂಗಳೂರಲ್ಲಿ ಇರೋರು ಅಂದ್ರೆ ದಾಸರಳ್ಳಿ ಇರೋರು ದಾಸರಳ್ಳಿ ದಾಟಕ್ಕೇನೆ ಟೋಲ್ ಕಟ್ಟಬೇಕು. ಟೋಲ್ ಕಟ್ಟಬೇಕು. ಆಗ್ ಬಂದ್ರೆ ಟೋಲು, ಒಳಗ್ ಬಂದ್ರೆ ಟೋಲು, ಪ್ರತಿಯೊಂದಕ್ಕೂ ಟೋಲು ಟೋಲು ಟೋಲು.
ಆ ಇಂಡಸ್ಟ್ರಿಗಳವೆ, ಅವರು ಪಾಪ ಟೋಲು ಒಳಗೆ ಹೋದ್ರು ಟೋಲು, ಈಚೆಗೆ ಬಂದ್ರೆ ಟೋಲು. ಇದನ್ನ ಯಾರು ಈ ಸರ್ಕಾರ ಇದನ್ನ ಯಾರನ್ನ BBMP ಲಿಮಿಟ್ಸ್ ಅಲ್ಲಿ ಟೋಲ್ ಇಕ್ಕಕ್ಕೆ ಕೂತ್ಕೊಂತಾರೆ? ಯಾರನ್ನ ಏನೋ ಅವತ್ತು ಮಾಡಿದ್ರು, ಅದೇನೋ 25-30 ವರ್ಷ ಮಾಡಿದ್ರು, ಇನ್ ಎಷ್ಟು ವರ್ಷ ಅದ ಅದನ್ನ ಹೇಳ್ಬಿಟ್ಟು ಅದನ್ನ ಕನ್ಸರ್ಟ್ ಕಾಂಟ್ಯಾಕ್ಟ್ ಮಾಡಿ ತಾಂಡ ಮುಂದ್ಕಾಕ್ರಿ. ತಾಂಡಗೆ ಅದನ್ನ ಏನಿತ್ತು ಬೆಂಗಳೂರೊಳಗೆ ಯಾರೋ ಟೋಲ್ ಇಕ್ಕಕ್ಕೆ ಹೋದ್ರು, ಆಚೆಗಿನ್ನ ಅರ್ಧ ಕಿಲೋಮೀಟರ್ ಆಚೆಗೆ ಇದೆ ನಮ್ಮ BBMP ನಮ್ದು. ಅಲ್ಲಿ ಒಳಗಡೆ ತಂದು ಟೋಲ್ ಇಕ್ಕಕ್ಕೆ ಕೂತಿರೋದು. ಇದನ್ನ ಮೊದ್ಲು ಇದೊಂದು ಆಚೆ ಕಿತ್ತಾಕ್ಬೇಕಿತ್ತು. ಆ ಟ್ರಾಫಿಕ್ ಅಂತ ಹೇಳಿದ್ರಲ್ಲ, ಆ ಟ್ರಾಫಿಕ್ ಯಾವಾಗ್ಲೂ ಟ್ರಾಫಿಕ್ ಓಡಾಡಕ್ಕೆ ಆಗಲ್ಲ. ಯಾರನ್ನೇ ಎಕ್ಸ್ಪರ್ಟ್ ಆದ್ರೆ ಪಾಪ ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೆ ಇರ್ತಾಟ ಹೋಗಕ್ಕಾಗಲ್ಲ, ಅಲ್ಲೇ ಹೋಗ್ಬಿಡ್ಬೇಕು ಜೀವ. ಸರ್ ಟ್ರಾಫಿಕ್ ಏನ್ ಕಾರಣ ಅಂತ ಅನ್ಸುತ್ತೆ ನಿಮ್ಗೆ? ಲಾರಿಗಳು ಏನು, ಒಂದೊಂದು ಲಾರಿ ದೊಡ್ಡ ಲಾರಿಗಳು ಬರ್ತವೆ, ಒಂದ್ 4 ಹಾಕಿ 1 ಕಿಲೋಮೀಟರ್ ಆಗ್ತಾವು. ಅಷ್ಟು ಲಾರಿಗಳನ್ನ ಒಳಗೆ ಬಿಡ್ತಾರೆ. ಅವ್ರು ರಾತ್ರಿ ಹೊತ್ತು 11 ಗಂಟೆ ಮೇಲೆ 12 ಗಂಟೆಗೆ ಬಿಟ್ಕೊಳ್ಳಿ, ಬೆಳಗ್ಗೆ 5 ಗಂಟೆ ತನಕ ಬಿಟ್ಕೊಳ್ಳಿ. ಅಂತವೆಲ್ಲ ಮಾಡೋದಿಲ್ಲ. ಇದೊಂದು ಬೇರೆ ಕಡೆ ಡೈವರ್ಟ್ ಎಲ್ಲ ಮಾಡಿ. ಯಾಕೆ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಸರ್? ಯಾರು ಕೆಲಸ ಮಾಡ್ತಾ ಇಲ್ಲ ಇದ್ರಲ್ಲಿ? ಯಾರು ಮಾಡ್ಬೇಕು ಅಂತಂದ್ರೆ ಯಾವ್ದೇ ಈ ಸರ್ಕಾರ ಅವಾಗ ಹೇಳ್ದಂಗೆ ಇಲ್ಲ. ನಾನು ಒಟ್ಟಾಗ ಅದಕ್ಕೊಂದು ಪ್ಲಾನ್ ಮಾಡು. ಈಗ ಯಾವ್ದೋ ನೈಸ್ ರೋಡ್ ಅದಕ್ಕೊಂದು ಇನ್ನೊಂದು ಪೆರಿಫೆರಲ್ ರೋಡ್ ಅಂತ ತಗೊಂಡ್ರು. ಅವಾಗ ಹಿಂದೆ ಇದ್ದಾಗ ತಗೊಂಡಿದ್ದು, ಇವತ್ತವರೆಗೂ ಸ್ಟಾರ್ಟ್ ಮಾಡಿಲ್ಲ ಅದನ್ನ. ಇವೆಲ್ಲ ಮಾಡದೆ ಇದೆಲ್ಲ ಈಗ ಯಾವ್ದನ್ನ ಇದು ಬಂದಾಗ ಹುಡುಕಂತಾರೆ. ಮುಂಚೆನೆ ಯಾರೇ ಬಂದಾಗ ಪ್ಲಾನ್ ಮಾಡಿ ಮಾಡ್ಬೇಕಂತ. ಅವು ಮಾಡೋದಿಲ್ಲ. ಬರೇ ನೋಡಿ ಇವಾಗ ಅದನ್ನ ಸ್ಟಾರ್ಟ್ ಮಾಡಿ ಯಾವಾಗ ಆಗಿದ್ದು, ಅಲ್ಲೇ 10-15 ವರ್ಷ ಹಿಂದೆ ಅದು ಆಗಿದ್ದು, ಹಂಗೆ ಬಿದ್ದದು. ಅದೆಲ್ಲ ಅದು ಆಯ್ತು, ಅದೇನೋ ನಾವು ತೀರ್ಮಾನ ಮಾಡ್ಕೊಳ್ಳಿ. ಈಗ ಇದನ್ನ ಲಾರಿಗಳನ್ನ ಬಂದ್ ಮಾಡಿ ಆ ಟೋಲ್ ಮುಂದಕ್ಕೆ ಬಿಸಾಕ್ಲಿ. ಟೋಲು ಕಟ್ಬೇಕು, ಕಿಲೋಮೀಟರ್ ಗಟ್ಲೆ ಗಂಟೆ ಗಟ್ಟಲೆ ನಿಂತ್ಕೋಬೇಕು ನಾವು. ಈ ಕ್ಷೇತ್ರ ಜನ ಇಲ್ಲೊಂದು 5-6 ಲಕ್ಷ ಜನಸಂಖ್ಯೆ ಇದೆ ಈ ಕ್ಷೇತ್ರದಲ್ಲಿ. 10 ಜನಕ್ಕೂ ತೊಂದ್ರೆನೆ. ಮಕ್ಕಳು ಸ್ಕೂಲ್ಗಳಿಗೆ ಓಡಾಡಕ್ಕೆ ಎಷ್ಟು ತೊಂದ್ರೆ, ಪಾಪ ಗಂಟೆ ಗಟ್ಲೆ ತಗಲಾಕಿ ಸಾಯ್ತಾವ್ರೆ. ಏನಿದೆ ಇವೆಲ್ಲ ಯಾರು ಹೇಳೋದು ನಾವು ಇಲ್ಲಿ? ಇದು ಈ ತರ ನಮ್ಗೆ ಬಹಳ ನೋವಾಗ್ತದೆ. ಜನಂತೂ ಶಾಪ ಆಗ್ತದೆ. ನೀವು ಶಾಸಕರಾಗಿದ್ದಾಗ ಮಾಡಿದಂತಹ ಕೆಲಸಗಳ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ಸರ್? ನಾನು 24/7 ಈ ಕ್ಷೇತ್ರದ ಜನಗಳಿಗೆ, ಯಾಕೆಂದ್ರೆ ಕ್ಷೇತ್ರದ ಜನ ಆಯ್ಕೆ ಮನೆಗಿರೋ ಕರ್ಕೊಂಡ್ಬಂದು, ನಾನೇನು ಪೊಲಿಟಿಷಿಯನ್ ಅಲ್ಲ, ನಾನು ಮನೆಗಿರೋನ್ನ ಕರ್ಕೊಂಡ್ಬಂದು ಜನ ಈ ಕ್ಷೇತ್ರದಲ್ಲಿ ಕಳೆದ ಹಿಂದೆ ಈ ದರ್ಪ ದೌರ್ಜನ್ಯ ಹಿಂದೆ ಇಲ್ಲೊಂದು ಮನೆ ಕಟ್ಟಕ್ಕೂ ಆಗ್ತಿರ್ಲಿಲ್ಲ. ಎಲ್ಲ ಮಾಮೂಲಿಗಳಿತ್ತು. ಎಲ್ಲ ಜನ ಇಲ್ಲಿ ಭಯಭೀತರಾಗಿದ್ರು. ಅಂತ ನಮ್ಮನ್ನ ತಂದು ನಿಲ್ಸಿ ಗೆಲ್ಸಿದ್ರು. ನಾವು ಅದೇ ತರ 5 ವರ್ಷ ಈಗ ನಾವು ಕಾವೇರಿ 5ನೇ ಅಂತ, ಹೌದು ಕಾವೇರಿ 5ನೇ ಅಂತ ತಂದು ಇವತ್ತು ಮನೆಗೆ ಇವತ್ತು 5 ಹಳ್ಳಿಗೆ ನಾವು ಈ ಕಡೆಗೆ ಒಂಟೇರ್ ವಿಲೇಜ್ ಅಂತ 5 ಹಳ್ಳಿ ಬರ್ತದೆ. 5 ಹಳ್ಳಿಗೂ ನಾನಿದ್ದಾಗಲೇ ನಿಂತು ನನ್ನ ಮನೆ ಕೆಲಸ ತರ ರೋಡ್ ಹರಿಸಿ, ಸ್ಯಾನಿಟರಿ ಮಾಡಿಸಿ, ನೀರ್ ಕಲೆಕ್ಷನ್ ಕಾವೇರಿ ಕುಡಿಸಿದ್ದೆ ನಾನು. ಅದೊಂದೇ ಅಲ್ಲ, ಎಲ್ಲ ಯಾವುದೇ ಕೆಲಸ. ಈ ಕೆರೆಗಳು ಇಷ್ಟಿಂದ ಯಾರು ಮಾಡಿರ್ಲಿಲ್ಲ. ಅಬ್ಬಿಗೆರೆ ಕೆರೆ ತಗೊಳ್ಳಿ, ಚಿಕ್ಕಬಳ್ಳಾಪುರ ಕೆರೆ ತಗೊಳ್ಳಿ, ಬಸಪುರ ಕಟ್ಟೆ ತಗೊಳ್ಳಿ, ಶಿವಪುರ ಕೆರೆ ತಗೊಳ್ಳಿ, ಇವೆಲ್ಲ ದುಡ್ಡು ತಂದು ಹಾಕಿದ್ದು ಅವಾಗ. ಆದ್ರೂ ದುಡ್ಡೆಲ್ಲ ಕಿತ್ತಾಕಿರು. ನಾನು ಮೈತ್ರಿ ಸರ್ಕಾರದಿಂದ ಬಿದ್ದಾದ್ಮೇಲೆ ವಿರೋಧ ಪಕ್ಷದಾಗಿದ್ದೆ ಅವಾಗ. ನನಗೆ ಬಹಳ ತೊಂದರೆ ಕೊಟ್ರು. ಆದ್ರೂ ನಾನು ಬಿಡ್ಲಿಲ್ಲ, ಮತ್ತೆ ತಂದಾಕಿ. ಮೊನ್ನೆನೂ ಚಿಕ್ಕಬಳ್ಳಾಪುರ ಕೆರೆಗೆ 12 ಕೋಟಿ ರೂಪಾಯಿ ಬಿಡಿಯಿಂದ ತಂದಾಕಿ ಕೆಲಸ ನಡೀತಾ ಇದೆ. ಇವತ್ತು ಕೆಲಸ ನಾನು ತಂದಾಕಿರೋದು ನಡೀತಾ ಇದೆ. ಅಬ್ಬಿಗೆರೆ ಕೆರೆ ನಡೀತಾ ಇದೆ, ಲಕ್ಷ್ಮೀಪುರ ಕೆರೆ ನಡೀತಾ ಇದೆ, ಶಿವಪುರ ಕೆರೆ ನಡೀತಾ ಇದೆ. ಇವೆಲ್ಲ ಕೆರೆಗಳು ನಾನು ತಂದಾಕಿರೋದು ಇವತ್ತು ಫಸ್ಟ್ ಕ್ಲಾಸ್ ಕೆರೆಗಳು ನಡೀತಾ ಇದೆ. ಬಹಳ ಚೆನ್ನಾಗಿ ಆಗ್ತಾರೆ ಕೆರೆ. ಇದು ಯಾವ್ದು ಗೊತ್ತಿಲ್ಲ, ಎಷ್ಟೋ ವರ್ಷದಿಂದ ಆಗುತ್ತು. ನೆಲಗದಲ್ಲಿ ರೋಡ್ ಅಷ್ಟೇನೆ ಹೈಕೋರ್ಟಿಂದ ದುಡ್ಡು ತಂದು ಹಾಕಿದ್ದೀನಿ, ಕೆಲಸ ಮಾಡ್ತಿದ್ದೀನಿ. ಐಕ್ಯನು ಹಿಂಗೆ ಬಂದು ಓಪನ್ ಮಾಡೋ ಹಿಂದೆ ಇದ್ದ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ರು. ಓಪನ್ ಮಾಡ್ಕೊಂಡು ಹೋದ್ರು. ಓಪನ್ ಮಾಡ್ಕೊಂಡು ಮಾರನೇ ದಿವಸನೇ ಇಡೀ ಲೇಔಟ್ಗಳೆಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟು ಟೋಲ್ ಆಚೆ ಈಚೆ ಇಲ್ಲಿ ಒಂದು 14 ಅಪಾರ್ಟ್ಮೆಂಟ್ಗಳು. ಎಲ್ಲ ಅಪಾರ್ಟ್ಮೆಂಟ್ಗಳು, ಒಂದು ಅಪಾರ್ಟ್ಮೆಂಟ್ 2,000, 2,500, 3,000 ಜನ. ಇಲ್ಲಿ ಈಚೆಗೆ ಬಂದ್ರೆ ರೋಡ್ ಅಷ್ಟೇ ಇರ್ತದೆ, ಅಪಾರ್ಟ್ಮೆಂಟ್ಗಳು ಬರ್ತಾನೆ ಇವೆ. ಜೊತೆಗೆ ಐಕ್ಯ ಬಂದ್ರೆ ಅವ್ರಿಗೆ ಪಾರ್ಕಿಂಗ್ ನೋಡಿ ಅವೆಲ್ಲ ಮಾಡ್ಬೇಕು ತಾನೆ, ಪರ್ಮಿಷನ್ ಕೊಡ್ಬೇಕು. ಇವ್ರು ಕೊಟ್ಬಿಟ್ಟು ಹೋದ್ರು, ತಂದು ಹಾಕಿರು. ಬೆಳಿಗ್ಗೆ ಅವತ್ತು ಗಲಾಟೆ ಮಾಡಿದೆ ಅವತ್ತೆಲ್ಲ ಕಮಿಷನ್ಗಳು ಅವ್ರು ಬಂದು ಒಳಗಡೆ ಜಾಗ ಮಾಡ್ತೀವಿ, ಅವತ್ತಿಂದ ಒಳಗೆ ಹಾಕ್ಸಿರ್ಬಿಡಿ, ಅದಾಯ್ತದು. ಇವರು ಈ ತರ ಈಗ ಸರ್ಕಾರದಿಂದ ಪರ್ಮಿಷನ್ ಕೊಡ್ಬೇಕಾದ್ರೂ ಇವೆಲ್ಲ ನೋಡಿ ಮಾಡ್ಬೇಕು. ಯಾರು ಅದನ್ನ ಸೀರಿಯಸ್ ಆಗಿ ನಾವು ತಗೊಳ್ತಾ ಇಲ್ಲ. ಆಮೇಲೆ ಬೀಣೆ ಇಂಡಸ್ಟ್ರಿಗೆ 80 ಕೋಟಿ ರೂಪಾಯಿ ತಂದಾಕಿ, ಯಾವ 40 ವರ್ಷದಿಂದ ಮಾಡಿರ್ಲಿಲ್ಲ. 80 ಕೋಟಿ ರೂಪಾಯಿ ಕೆಲಸ, 50 ಕೋಟಿ ಒಂದು, 30 ಕೋಟಿ ಒಂದು ತಂದಾಕಿ ಕೆಲಸ ಮಾಡಿಸ್ಕೊಂಡಿದ್ದೀನಿ. ನಾನೇನು ಸುಮ್ಮನೆ ಒಂದು ದಿನ ನಾನು ಕೂತ್ಕೊಂಡನಲ್ಲ, ಇವತ್ತು ಕೂತ್ಕೊಂಡಿಲ್ಲ. 12,000 ಖಾತೆ ಮಾಡ್ಕೊಟ್ಟಿದ್ದೀನಿ. ಈ ಸೊತ್ತು ಇವತ್ತು ಮಾಡ್ತಾ ಇದ್ದೀನಿ. ಬೆಳಿಗಿನ ಸಾಯಂಕಾಲ ತನಕ ಜನಗಳಿಗೂ ಒಂದಲ್ಲ ಒಂದು ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಏನೋ ಹೆಚ್ಚು ಕಮ್ಮಿ ಏನೋ ಒಂದಿಷ್ಟು ಆಗಿದೆ. ನನ್ನೊಟ್ಟಿಗೆ ನಾನು ಇದು ಮಾಡ್ಕೊಂಡ್ರೆ ಬಿಡಿ, ಸೋಲು ಕೇಳೋದು ಸೆಕೆಂಡ್ರಿ. ನಮ್ಗೂ 85,000 ಜನ ಓಟ್ ಕೊಟ್ಟವ್ರೆ. ಅದನ್ನ ಜನಗಳಿಗೆ ಇವತ್ತು ನಿರಂತರವಾಗಿ ಆ ಕಟ್ಟ
ಸ್ಪಂದಿಸ್ತಾ ಇದ್ದೀನಿ ನಾನು. ಅನುದಾನಕ್ಕೋಸ್ಕರ ನೀವು ಕೋರ್ಟ್ಗೆ ಹೋದಂತವ್ರು. ಹೌದು, ಅನುದಾನ ಕಿತ್ತಾಕ್ಬಿಟ್ರು ನಮ್ದೆಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 600 ಕೋಟಿ ಚಿಲ್ಲರೆ ಕೊಟ್ಟಿದ್ರು. ಈ ಪಾಪಿಗಳು ತೆಗೆದ್ಬಿಟ್ರು. ಯಾರು ಇಲ್ಲಿ ಆಯ್ಕೆಯಾಗಿ ಜನಪ್ರತಿನಿಧಿ ಆಗೋಗಿದ್ರಲ್ಲ ಅವರು ಸೇರ್ಕೊಂಡು ಇಬ್ರು ಸೇರ್ಕೊಂಡು ತೆಗೆದಾಕಿರು. ಇಬ್ರು 600 ಕೋಟಿ ಬರೀ 16 ಕೋಟಿ ಬಿಟ್ರು. ಹೈಕೋರ್ಟ್ ಮೆಟ್ಲಾಗ್ತದೆ. ಅದ್ರದ್ದು ಕೆಲಸ ಮಾಡಕ್ಕೂ ಟೆಂಡರ್ ಕರೆಯಕ್ಕೂ ಅದಕ್ಕೂ ತೊಂದರೆ ಕೊಟ್ಟು ನನಗೆ. ಈ ಕ್ಷೇತ್ರದಲ್ಲಿ ಕೆಲಸ ಆಗ್ಬಾರ್ದು. ಕೆಲಸ ಆಗ್ಬಿಟ್ರೆ ನನ್ಗೆ ಒಳ್ಳೆ ಹೆಸರು ಬಂದ್ಬಿಡ್ತದಲ್ಲ. ಅಲ್ಲಿ ಇದರಲ್ಲಿ ಶೆಟ್ಟಳ್ಳಿ ಒಂದು ರೈಲ್ವೆ ಅಂಡರ್ ಪಾಸ್ ಇವತ್ತು ಹಂಗೆ ಟ್ರಾಫಿಕ್ ಅಲ್ಲಿ 10 ಕೋಟಿ ರೂಪಾಯಿ ತಂದಾಕಿದೆ. 2 ಕಡೆ ರೋಡ್ ಮಾಡಿ ಬ್ರಿಡ್ಜ್ ಮಾಡಿಸ್ಬಿಟ್ಟೆ. ಅವಾಗಲೇನೆ 2 ಕಡೆ ರೋಡ್ ಮಾಡ್ಸಕ್ಕೆ ದುಡ್ಡು 10 ಕೋಟಿ ತಂದಾಕ್ಬಿಟ್ರು. ಇವತ್ತು ಇನ್ನು ಹಂಗೆ ಬಿದ್ದದು. ಇವತ್ತು ಹಂಗೆ ಬಿದ್ದದೆ ಹೆಸರುಘಟ್ಟ ರೋಡು. ಅವತ್ತು ನಾನು ಕೆಲಸ ಮಾಡಿಸಿ ಅಲ್ಲಿ ಲೈಟ್ ಹಾಕಿ ಕೇಬಲ್ ಹಾಕಿ ಬಿಟ್ಟೆ. ಇನ್ನೂ ಅದು ನಿನ್ನ ಸರಿ ಕನೆಕ್ಷನ್ ಕೊಟ್ಟಿಲ್ಲ, ಹಂಗೆ ಬಿದ್ದದೆ. ನೆಲಗದರಹಳ್ಳಿ ರೋಡ್ ಹೈಕೋರ್ಟ್ ಇಂದ ತಂದಾಕಿ 20 ಕೋಟಿ ಆಗಿದೆ. ಅವತ್ತು ನಾನು ಏನ್ ಮಾಡಿದ್ನ ಮೋರಿ ರೋಡ್ ಹಂಗೆ ಬಿದ್ದದೆ. ಇನ್ನೂ ಅದು ಮಾಡಿಲ್ಲ. 110 ವಿಲೇಜ್ 25 ಕೋಟಿ ಹಾಕಿದ್ದೀನಿ. ಇವತ್ತು ನಾನು ಮಾಡಿರೋದೇ ಕೆಲಸ. ಇಂಡಸ್ಟ್ರಿ 80 ಕೋಟಿ. ಇವತ್ತು ಪೀಣ್ಯ ಇಂಡಸ್ಟ್ರಿ ಎಲ್ಲ ನಾನ್ ಮಾಡಿರೋದೇ ಇವತ್ತು ನಡೀತಾ ಇರೋದೇ ಕೆಲಸ. ದೊಡ್ಡಣ್ಣ ಇಂಡಸ್ಟ್ರಿಗೆ 12 ಕೋಟಿ ಹೈಕೋರ್ಟ್ ತಂದು ಹಾಕಿದ್ದು. ಇವತ್ತು ನಾನ್ ಮಾಡ್ತಾ ನಡೀತಾ ಇರೋದೇ ಕೆಲಸ. ಸರ್, ಕ್ಷೇತ್ರದಲ್ಲಿ ನೀವು ಶಾಸಕರಾಗಿದ್ದಾಗ ಮಾಡಿದಂತಹ ಕೆಲಸಗಳು ಜನರಿಗೆ ಗೊತ್ತಿದೆ. ಇವಾಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಹೇಗಿದೆ ಸರ್? ನಾನು ಶಾಸಕನಾಗಿದ್ದಾಗ ಕೆಲವು ಮುಟ್ಟಾಳರುಗಳು ನನಗೆ ಕೆಲಸ ಆಗ್ಬಾರ್ದು ಅಂತ ಬಹಳ ತೊಂದರೆ ಕೊಟ್ಟರು. ಆದ್ರೆ ಇವತ್ತು ನಾನೇ ದುಡ್ಡು ತಂದಾಗ್ತಾ ಇದ್ದೆ. ಇವಾಗ ಬಿಡಿಎ 12 ಕೋಟಿ ತಂದಾಗ್ತೆ. ನಾನು 30 ಕೋಟಿ ಹಾಕಿದ್ದೆ ಫಸ್ಟ್ ಅದು ಕೆರೆಗೆ ತೆಗೆದಾಕ್ಬಿಟ್ರು. ತಿರ್ಗಾ ನಾನು ಇವತ್ತು ಮೊನ್ನೆ 12 ಕೋಟಿ ನಾನೇ ತಂದಾಕ್ತೆ. ನಾನು ಆ ಕೆಲಸ ಮಾಡಲ್ಲ. ಜನಗಳಿಗೆ ಯಾರೋ ಒಟ್ಟೆ ಕೆಲಸ ಆಗ್ಬೇಕು ಪಾಪ. ನಾವು ರಾಜಕೀಯದಲ್ಲಿ ಇದು ಮಾಡ್ಕೊಂಡು ಜನಗಳಿಗೆ ತೊಂದರೆ ಆಗದ್ ಬೇಡ. ಹಂಗೆ ನಾ ಸ್ಟಾಪ್ ಮಾಡೋನಾಗಿದ್ರೆ ದೊಡ್ಡಣ್ಣಗೆ 50 ಕೋಟಿ ತಂದು ಅವಾಗ ಹಾಕಿ ಟೆಂಡರ್ ಕರ್ಸಿ ಸ್ಟಾಪ್ ಮಾಡ್ಬೋದಾಯ್ತಲ್ಲ. ನಾನ್ ಮಾಡಲ್ಲ. ಜನಗಳಿಗೆ ಕೆಲಸ ಆಗಲಿ. ನೋಡೋಗಿ ಎಷ್ಟು ಚೆನ್ನಾಗಿದೆ ಪಿಣ್ಯ ಇಂಡಸ್ಟ್ರಿ 50 ಕೋಟಿ ರೂಪಾಯಿ. ದೊಡ್ಡಣ್ಣಗೆ 12 ಕೋಟಿ ಅವಾಗಲೇ ನಾನು ಟೆಂಡರ್ ಕರೆದ್ಬಿಟ್ಟು ಪೂಜೆನೂ ಮಾಡಿದ್ದೆ. ಅವಾಗ ನನಗೆ ಆಮೇಲೆ ಇದು ಎಲೆಕ್ಷನ್ ಡಿಕ್ಲೇರ್ ಆಯ್ತು, ನೀತಿ ಸಮಿತಿ ಜಾರಿ ಆಯ್ತಲ್ಲ, ಅವಾಗ ಕೆಲಸ ಆಗಿರಲಿಲ್ಲ. ಈಗ ಹಂಗೆ ಹಿಡಿದಿದ್ರು. ಮೊನ್ನೆ ನಾನೇ ಆದ್ರೂ ಸ್ಟಾಪ್ ಒಂದು ಇದು ಮಾಡಿಸ್ಬಿಟ್ಟೆ ಕೆಲಸ ಆಗ್ಲಿ ಅಂತ. ಯಾಕೆಂದ್ರೆ ಅಲ್ಲಿರೋ ಜನ ನಮ್ಮ ಬಗ್ಗೆ ಪಾಪ ನಮ್ಗೆ ಜನ. ಈಗ ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತಿದ್ದು. ನಾನು ಯಾವುದೇ ಪಕ್ಷ ನೋಡ್ತಿರ್ಲಿಲ್ಲ, ಯಾವುದೇ ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ಭಾಷೆ ನೋಡಲ್ಲ. ಯಾರು ಬಂದ್ರು ಎಲ್ಲ ಕ್ಷೇತ್ರದರ ಮುಗಿದೋಯ್ತು. ಆತರ ಇವತ್ತು ಅಷ್ಟೇನೆ, ಮುಂದೆ ಅಷ್ಟೇ, ಯಾವತ್ತೂ ಅಷ್ಟೇ ನಾನು ಅವೆಲ್ಲ ನೋಡಲ್ಲ. ಓಕೆ, ಇವಾಗ ಜನರು ಕೂಡ ನಿಮ್ ಜೊತೆ ಬರ್ತಾರೆ. ಇವಾಗ್ಲೂ ಕೂಡ ಎಷ್ಟೋ ಕೆಲಸಗಳಿಗೆ ಜನರು ಬಂದು ನಿಮ್ ಮುಂದೆನೆ ನಿಂತ್ಕೋತಾರೆ. ಸೊ ಅದು ಒಬ್ಬ ಜನನಾಯಕನಿಗೆ ಬೇಕಾದಂತಹ ಒಂದು ಮೇನ್ ಕ್ವಾಲಿಟಿ ಅಂತ ಅನ್ಸುತ್ತೆ. ಮೇಡಮ್, 12,000 ನಾನು ಈ ಸೊತ್ತು ಮಾಡ್ಬೇಕು ಅಂತಂದ್ರೆ ನಾನು ಬಿಜೆಪಿಯರೇ ಸುಮಾರು ಜನ ಬಂದು ಮಾಡ್ಕೊಳ್ಳಿ, ನನಗಾವಿಲ್ಲ. ನನಗೆ ಈಗ ನಾನು ಕ್ಷೇತ್ರದಲ್ಲಿ ನಮ್ಗೆ ಶಾಸಕನಾದ್ಮೇಲೆ ನಾವು ಬರೇ ಒಂದ್ ಪಕ್ಷದವ್ರಿಗೆ ಶಾಸಕರಲ್ಲ. ಕ್ಷೇತ್ರದಲ್ಲಿ ಈಗ ಅವರು ಬಿಜೆಪಿ ಯಾರು ಒಂದು ನಿಮ್ ಕ್ಷೇತ್ರದವ್ರು MLA ಯಾರು ಅಂತಂದ್ರೆ ಅವ್ರಿಗೆ ಹೇಳ್ಬೇಕಲ್ಲ. ಈಗ ಶಾಸಕ ಅಂತ ಶಾಸಕರು. ನಾನು ಹಂಗೆ ಆ ಪಕ್ಷ ಈ ಪಕ್ಷ ಅಂತ ನಾನು ನೋಡ್ತಿರ್ಲಿಲ್ಲ. ನಾನು ಯಾರೇ ಬಂದು ಇವತ್ತು ನಾನಿದ್ದಾಗ ಒಂದ್ ಮನೆ ಕಟ್ಟೋರು ತೊಂದರೆ ಕೊಟ್ಟಿರ್ಲಿಲ್ಲ, ಒಂದ್ ನೀರ್ ಕನೆಕ್ಷನ್ ತಗೊಳ್ಳೋದು ತೊಂದರೆ ಕೊಟ್ಟಿಲ್ಲ, ಸ್ಯಾನಿಟರಿ ಕನೆಕ್ಷನ್ ತೊಂದರೆ ಕೊಟ್ಟಿಲ್ಲ. ಇಲ್ಲ ಇನ್ನ ಯಾವ್ದನ ಒಂದು ಫಂಕ್ಷನ್ ಮಾಡೋದಕ್ಕೆ ತೊಂದರೆ ಕೊಡಲ್ಲ. ಇವತ್ತು ಜನಗಳ ಕತೆ ಇಟ್ಟಾಡೋಗ್ಯವ್ರು. ಇವತ್ತು ಏನಿಲ್ಲ, ಒಂದ್ ಫಂಕ್ಷನ್ ಎಲ್ಲ ಉಸೂಲಿಗಳು. ಒಂದ್ ಬೇಕ್ರಿ ತವ ಬಿಡಲ್ಲ, ಒಂದ್ PGಗಳ ಹತ್ರ ಬಿಡಲ್ಲ, ಒಂದ್ ಹೋಟ್ಲವ್ರ ಹತ್ರ ಬಿಡೋದಿಲ್ಲ, ಒಂದ್ ಸ್ಕೂಲ್ನವ್ರ ಹತ್ರ ಬಿಡೋದಿಲ್ಲ, ಒಂದ್ ಇಂಡಸ್ಟ್ರಿಗಳ ಹತ್ರ ಬಿಡಲ್ಲ, ಒಂದ್ ಡೆವಲಪರ್ ಹತ್ರ ಬಿಡಲ್ಲ. ಇವತ್ತೊಂದು MRP ಶಾಪ್ಗಳು ಈ ಕ್ಷೇತ್ರದಲ್ಲಿ ಚಿಲ್ಲರೆ ಆಗ್ತಿದಾರ. ಚಿಲ್ಲರೆ ಆಗಿ ಒಂದು MRP ಶಾಪ್ ಟ್ರೇಡಿಂಗ್ ಲೈಸೆನ್ಸ್ ಕೊಡ್ಬೇಕಾದ್ರೆ 15 ರಿಂದ 25 ಲಕ್ಷ ರೂಪಾಯಿ ಇವತ್ತು ವಸೂಲಿ ಮಾಡ್ತಾರೆ ಒಂದು MRP ಶಾಪ್ಗೆ. ಏನೇನೋ ಈ ಕ್ಷೇತ್ರದಲ್ಲಿ ಬೇರೆ ತರನೇ ಇವತ್ತು ಕ್ಷೇತ್ರಗಳಿಗೆ ಇವತ್ತೆಲ್ಲ ಜನಗಳಿಗೆ ನೀವು ಹೊರಗಡೆ ಪಬ್ಲಿಕ್ ನ ಭೇಟಿ ಮಾಡಿದ್ರೆ ಜನಗಳೇ ಹೇಳ್ತಾರೆ. ಯಾರೇ ಮನೆ ಕಟ್ಲಿ ಇಂಜಿನಿಯರ್ ಹತ್ರ ನಾವ್ ಹೇಳ್ತಿದ್ದ, ಓದ್ತಿದ್ದೀರ ಅವ್ರಿಗೆ ಇನ್ನೇ ಸಪೋರ್ಟ್ ಮಾಡಿ. ಇವರು ಇವಾಗ ಹಂಗಲ್ಲ, ಹೋಗೋದು ನೋಟಿಸ್ ಕೊಡ್ಸೋದು, ಇಲ್ಲ ಯಾರೋ RTO ಕಳಿಸಿ ಕೇಸ್ ಹಾಕ್ಸೋದು. ಯಪ್ಪ ಏನು ಕ್ಷೇತ್ರ ಎಲ್ಲನೋ ಒಂದ್ ಮನೆ ಕಟ್ತಾ ಇದ್ರು, ಎಲ್ಲನೋ ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಇರ್ತೋ ನಡೀತಲ್ಲ, ಸುಮ್ಮನೆ ಹೋಗಿ ಕೇಳಿ. ಈ ಕ್ಷೇತ್ರದಾಗ ಎಲ್ಲೇ ಮನೆ ಕಟ್ತಾ ಇರಲಿಲ್ಲ ಅವ್ರು ಕೇಳ್ಬಿಡಿ, ಹೇಳ್ಬಿಡ್ತಾರೆ. JDS ಇಂದ ನೀವು ಶಾಸಕರಾದ್ರಿ, ಯಾಕೆ ಪಕ್ಷದಿಂದ ಆಚೆ ಬಂದ್ರಿ? JDS ನಲ್ಲಿ ನಾನು ಶಾಸಕನಾಗಿದ್ದಾಗ ನಾನು ತುಂಬಾ ಚೆನ್ನಾಗಿ ಅವರು ಸನ್ಮಾನ್ಯ ದೇವೇಗೌಡಪ್ಪಾಜಿ ಇರ್ಬೋದು, ಸನ್ಮಾನ್ಯ ಕುಮಾರಣ್ಣವರಾಗ್ಲಿ ನಮಗೆ ಬಹಳ ತರ ಚೆನ್ನಾಗಿ ನಮ್ಗೆ ಮನೆಗೆ ಬಂದು ಪಾಪ ದೊಡ್ಡವರು B.Pharm ಕೊಟ್ಟು ನಮ್ಮನ್ನ ಗೆಲ್ಸ್ಕೊಂಡವ್ರೆ. ನಮ್ಗೆ ಅದೇ ತರ ಇದ್ದಾರೆ. ನಾನು ಅಷ್ಟೇನೆ, ಅಷ್ಟೇ ಇದರಿಂದ ಒಂದು ಸಣ್ಣ ಇದಿಲ್ದಂಗೆ ಅವ್ರ ಹತ್ರ ಇವತ್ತಿನವರೆಗೂ ನಾನು ಹೆಂಗೆ ಇದ್ದೀನಿ. ಇವತ್ತು ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡಪ್ಪಾಜಿಯವರು ಪಕ್ಷದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ
ದೇಶದ ಹಿತದೃಷ್ಟಿಯಿಂದ ಅವರು ಏನೋ ತೀರ್ಮಾನ ತಗೊಂಡವ್ರು. ಅದಕ್ಕೆ ನಾವ್ ಯಾರು ಚಕಾರ ನಾವ್ ಎತ್ತಕ್ಕಾಗಲ್ಲ. ಬಟ್ ಇಲ್ಲಿ ಕ್ಷೇತ್ರದಲ್ಲಿ ಅವರು ಮೈತ್ರಿ ಆದ್ರಲ್ಲ, ಅವರು ಮೈತ್ರಿ ಆದಾಗ ನಾನು ಇಲ್ಲಿ ಬಿಜೆಪಿ ಜೊತೆಗೆ ಇದು ಅಂತ ನನಗಿಲ್ಲ, ಪಕ್ಷದ ಬಗ್ಗೆ ನನಗೇನು ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಕ್ಷೇತ್ರದ ಜನ ನಾನು ಕರ್ಕೊಂಡ್ಬಂದು ಇವತ್ತು ಯಾವ ವ್ಯಕ್ತಿ ಇಲ್ಲಿ ಜನಗಳು ನಿಂತು ಗೆದ್ನೋ ಮೇಲೆ ಆ ವ್ಯಕ್ತಿ ಕ್ಷೇತ್ರದಲ್ಲಿ ದರ್ಪ, ದೌರ್ಜನ್ಯ, ದಬ್ಬಾಳಿಕೆ ಏನು ಎಲ್ಲಿ ಹೋಗಿತ್ತು ಅವ್ರ ವಿರುದ್ಧ ತಂದು ನಾನು ನಿಲ್ಲಿಸಿ ಗೆಲ್ಸಿರೋ ಜನ. ನಾನು ಅವ್ರ ಮೈತ್ರಿ ಆದಾಗ ನಾವು ಅವ್ರ ಜೊತೆ ಸೇರ್ಕೊಂಡ್ರೆ ಅಲ್ಲಿಗೆ ಜನ ಏನ್ ತಿಳ್ಕೊಂತಾರೆ, ಕೆಲವರು ಪಕ್ಷ ಬಿಡಬಾರ್ದಾಯ್ತು ಅಂತ ಹೇಳ್ತಾರೆ, ಕೆಲವರು ಬಿಡ್ದಾಗಿದೆ ನೀವು ಜೊತೆಗೆ ಇರಕ್ಕಾಗ್ತದಂತ ಕೆಲವರು ಹೇಳ್ತಾರೆ. ಈ ತರ ಆ ವ್ಯಕ್ತಿ ಯಾವನೋ ಒಬ್ಬ ವ್ಯಕ್ತಿಗೋಸ್ಕರ ನಾನು ಪಾರ್ಟಿ ಬಿಟ್ಬಿಟ್ಟು ಈ ಕಡೆ ಬಂದಿದ್ದೀನಿ. ನಾನು ಇಲ್ಲ ಬಿಜೆಪಿ ಪಕ್ಷಕ್ಕೆ ಹೋಗ್ಬಾರ್ದು ಅಂತಲ್ಲ, ಇಲ್ಲ ನಾನು ಕುಮಾರಣ್ಣ ದೇವೇಗೌಡರ ಬಗ್ಗೆ ನಾವು ಇವತ್ತು ನಮ್ಗೇನವರು ನಮ್ಮ ಬಗ್ಗೆ ಯಾವುದೇ ತರ ಇಲ್ಲ. ಅವರು ನಾವು ಹಂಗಿದೀವಿ, ಅವರು ನಮ್ಮ ಬಗ್ಗೆ ಯಾವುದೇ ತರ ಇಲ್ಲ. ಇವತ್ತು ಕ್ಷೇತ್ರ ಜನಗಳಿಗೂ ಗೊತ್ತಿದಲ್ಲ ಇದು ಇಷ್ಟೇ. ನಮಗೂ ಅವ್ರಿಗೂ ಇವಾಗ ಅಲ್ಲಿ ನಾನು ಅವ್ರಿಗೂ ಯಾವಾಗ ಮೈತ್ರಿ ಆಯ್ತು, ಅವರು ಮೈತ್ರಿ ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಅವನ ಜೊತೆಗೆ ನನಗೆ ಆಗಲ್ಲ. ಅವ್ನು ಮಾಡೋ ಇದಕ್ಕೆಲ್ಲ ನಾನು ಸುಮ್ಮನೆ ಕುಟುಂಬಕ್ಕಾಗಿರೋದು. ಇವಾಗ ಮೈತ್ರಿ ಏನೋ ಮಾತಾಡಂಗಿಲ್ಲ, ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಹೊರತು ನಾವು ಇನ್ನೇನು ನಾನು ಅಂತ ಆಪರೇಷನ್ ಕಪ್ಪದಲ್ಲೇ ಎಲ್ಲ ಇತ್ತು. ನಾವು ಅವತ್ತು ಕಣ್ಣೆತ್ತು ನೋಡ್ಲಿಲ್ಲ. ನಾವು ಹೋಗಿದ್ರೆ ಆತರ ನಮ್ಗೆ ಅಧಿಕಾರ ಇದಕ್ಕೆ ನಾವು ಬಂದಿದ್ರು ಹೋಗೋದಾಯ್ತಲ್ಲ, ಅವತ್ತೇ ಹೋಗೋದಾಯ್ತಲ್ಲ. ಈಗ ಹೋಗ್ಬಿಡ್ತಾರ, ಈಗ ಹೋಗ್ಬಿಡ್ತೀನ ಇದಕ್ಕೆ ಕಾಂಗ್ರೆಸ್ಗೆ ಅಂತ ಮಂತ್ರಿನೇ ಆಗಿ ಸಿಕ್ತಿತ್ತು, ಅವಲೇ ಹೋಗಲ್ಲ. ಈಗ ಸೋತ್ನಲ್ಲಿ ಹೋಗ್ಬಿಡ್ತಾರೆ ಯಾರನ್ನ ಇಲ್ಲ. ನನ್ಗೆ ಅಷ್ಟೇ, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಜೊತೆಗೆ ನಾನು ಕೈ ಜೋಡ್ಸಲ್ಲ. ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡಿ ಜನರ ಜೊತೆಗೆ ಇದ್ರೆ ಓಕೆ. ವಿರುದ್ಧವಾಗಿ ನಿಲ್ಸಿ ಜನ ಗೆಲ್ಸಿರ್ಬೇಕಾದ್ರೆ ನಾನು ತಿರ್ಗ ಹೋದ್ರೆ ಅದೇ ಇದು ಕಡು ಸಾಕೋದಂಗ ಆಗ್ತದೆ. ಅದರಿಂದ ನಾನು ಅದೊಂದು ಬಿಟ್ಟೆ ಬೇರೆ ಇನ್ನೇನಿಲ್ಲ, ಅಷ್ಟೇ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ, ಸರಿಯಾದ ಸ್ಥಾನಮಾನ ಸಿಗ್ತಾ ಇದೆ, ಮುಂದೆ ಸಿಗುತ್ತೆ ಅಂತ ಅಂತೀರಾ? ನಾನು ಗೌರಿಶಂಕರ್ ಇಬ್ಬರು ನಾವು ಒಂದ್ ದಿವಸ ಸೇರ್ಕೊಂಡ ನಾವು ಹೇಳಿದ್ರು, ಏನ್ ನಿಮ್ಗಿದೆ, ನಮ್ಗೆ ಯಾವ್ದು ಬೇಡ, ನಮಗೆ ಗೌರವ ಕೊಡಿ ಅಷ್ಟೇ. ಇದೇ ಮಾತು. ನಮ್ಗೇನು ನಿಮ್ಮಿಂದ ₹1 ನಮ್ಗೆ ಯಾವ್ದು ಒಂದು ಯಾವ್ದು ಅಧಿಕಾರ ಆಗಲಿ ಇನ್ನೊಂದು ಮತ್ತೊಂದು ಬೇಡ, ನಮ್ಗೆ ಗೌರವ ಕೊಡಿ. ಅಂದ್ರೆ ಕ್ಷೇತ್ರ ಜನಗಳಿಗೆ ಏನಾರ ಮಾಡ್ಕೊಳಂತ ಕೆಲಸ ಮಾಡಿದ್ವಿ. ಇನ್ನೇನು ನಮ್ಗೆ ಅಂತ ಒಂದು ಉಳ್ಕಟ್ಟಿ ನಾರು ಬೇಡ ನಮ್ಗೆ. ಮೊನ್ನೆ ಲಾಸ್ಟ್ 10 days ಬ್ಯಾಕ್ ಕೇಳಿದ್ರು, ಮೊನ್ನೆ ಉಪಮುಖ್ಯಮಂತ್ರಿಗಳು ಕೇಳಿದ್ರು. ನಾನು ದಳದಲ್ಲಿದ್ದವ್ರು ಅಷ್ಟೇನೆ, ಒಂದು ಪೈಸದು ನನಗೆ ಅಂತ ನಾನು ಯಾವ ದೇವ್ರ ಮೇಲೆ ಕೇಳ್ತೀನಿ, ನಾನು ಮಾಡ್ಕೊಳೋದು ಇಲ್ಲ. ಜನಗಳ ಹೆಸರಲ್ಲಿ ನಾವು ಓಟ್ ಕೇಳಿ ಜನಗಳಿಗೆ ಇದ್ ಮಾಡಕ್ ಬಂದು ಇರ್ಬೋದು. ನನಗೊತ್ತು ಅದು ಇನ್ಸಲ್ಲ. ಕಷ್ಟ ಬಿದ್ದು ನಾನು ಸಂಪಾದನೆ ಬೇಡ ನಾನು ದುಡ್ಕತ್ತೀನಿ ಹೊತ್ತು. ನಾನು ಅದೀಗ ಜನಗಳ ಹತ್ರ ಓಟ್ ಹಾಕ್ಸ್ಕೊಂಡು ಬಂದು ರಾಜಕೀಯಕ್ಕೆ ಬಂದು ಅಲ್ಲಿ ಕೊಳ್ಳೆ ಹೊಡೆದು ನನಗ ಇಲ್ಲ. ಇವತ್ತು ನಾನು ಶಾಸಕನಾದ್ಮೇಲೆ ಒಂದು ದಿನ ನಾನು ಕಾಡ್ ಮೇಲೆ MLA ಅಂತ ನಾನು ಬೋರ್ಡ್ ಹಾಕೊಂಡಿಲ್ಲ. ನಾನು ಮನೆತ ಒಂದು MLA ಅಂತ ಹಾಕೊಂಡಿಲ್ಲ. ನಾನು ಇಲ್ಲ ಹೋಗಿ ಒಂದ್ ದಿವಸ ಇಲ್ಲ ಟೂರ್ ಫಾರಿನ್ ಟೂರ್ MLA ಇದ್ದಾಗಿಲ್ಲ ನಾನು ಹೋಗಿಲ್ಲ. ನಾನು ಇಲ್ಲ MLA ಇದಂತ ನಾನು ₹1 ನಾನು ಉಪಯೋಗಿಸ್ಕೊಂಡಿಲ್ಲ ಯಾವತ್ತು. ನಾನು ಆರ್ಡಿನರಿ ಇವತ್ತು ಆರ್ಡಿನರಿನೇ, ಅವತ್ತು ಆರ್ಡಿನರಿ ಪರ್ಸನ್ ಏನು ಇಲ್ಲ. ನನಗೆ ಯಾವ್ದು ಈಗ ಇದರಿಂದಾಗಿ ನನಗಿಲ್ಲ. ನನ್ನ ಕ್ಷೇತ್ರಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು, ಜನಗಳ ಜೊತೆ ಪ್ರೀತಿ ವಿಶ್ವಾಸ ಇರ್ಬೇಕು ಅಂದ್ರೆ ನನಗೇನು ಇಲ್ಲ. ಸರ್, ನಿಮ್ಮ ಆರಂಭದ ದಿನಗಳಲ್ಲಿ ನೀವು SM ಕೃಷ್ಣ ಅವರ ಒಡನಾಟದಲ್ಲಿ ಬೆಳೆದಂತವ್ರು, ಅಲ್ಲಿಂದ ಇಲ್ಲಿ ತನಕ ಈ ರಾಜಕೀಯ ಜರ್ನಿಯನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಬಹಳ ಖುಷಿ ಆಗ್ತದೆ ನನಗೆ. ಯಾಕೆಂದ್ರೆ ನಾನು SM ಕೃಷ್ಣ ಸಾಹೇಬ್ರ ಜೊತೆಗೆ ಸುಮಾರು 17 ವರ್ಷ ಜೊತೆಗಿದ್ದು. ಇವತ್ತು 17 ವರ್ಷ ಇಡೀ ರಾಜ್ಯನೇ ಸುತ್ತಿದ್ದೀನಿ ನಾನು. SM ಕೃಷ್ಣ ಸಾಹೇಬ್ರು ಎಲ್ಲೆಲ್ಲ ಹತ್ರ ಅಲ್ಲೆಲ್ಲ ಓದ್ತಿದ್ದ. SM ಕೃಷ್ಣ ಸಾಹೇಬ್ರು ಫ್ಲೈಟ್ ಆಗೋದ್ರೆ ಫ್ಲೈಟ್ ಆಗಿ ಓದ್ತಿದ್ದ, ಹೆಲಿಕಾಪ್ಟರ್ ಆಗಿದ್ರೆ ಹೆಲಿಕಾಪ್ಟರ್ ಓದ್ತಿದ್ದ, ಚಾರ್ಟರ್ಡ್ ಫ್ಲೈಟ್ ಆಗೋದ್ರೆ ಚಾರ್ಟರ್ಡ್ ಫ್ಲೈಟ್ ಓದ್ತಿದ್ದಾನ, ಡೊಮೆಸ್ಟಿಕ್ ಫ್ಲೈಟ್ ಆಗೋದ್ರೆ ಅದ್ರಲ್ಲೂ ಓದ್ತಿದ್ದ. ಎಲ್ಲಾ ಫ್ಲೈಟ್ ಆಗಿದ್ದಲ್ಲೂ ಅವ್ರು ಯಾವ ಕಾರ ಹೋದ್ರೆ ಆ ಕಾರಾಗೆ ಓದ್ತಿದ್ದ. ನಿಜವಾಗಿ ಇವತ್ತು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಒಂದು MLA ಆಗ್ನಲ್ಲ, ಬಟ್ ಅವ್ರ ಜೊತೆಲಿ ಇದ್ದು ಅವ್ರದ್ದು ಚಲನ ವಲನ, ಅವ್ರ ನಡೆ ನುಡಿ ಮಾತು ನೋಡಿ ಅರ್ಥ. ಹೆಂಗಿದ್ರು ಅವರು, ಹೆಂಗೆ ಅವ್ರಿಗೆ ಬೇಡ ಬಿಡಿ, ಅವ್ರಿಗೆ ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಮತ್ತೆ ಏನು ಗೊತ್ತಿಲ್ಲ, ಅವ್ರು ಎಲ್ಲಾರು ಗೊತ್ತೇ. ಅವರು ಬಹಳ ಇದು ಬಿಡಿ. ಅವ್ರ ಹತ್ರ ಆ ಜಾತಿ ಅವ್ರು ನಿಜವಾಗೂ ಹೇಳ್ತಾ ಇದ್ದೆ. ಅವ್ರದ್ದು 17 ವರ್ಷ ಕೆಲಸ ಮಾಡಿದೆ, ಅವ್ರಿಗೆ ಏನು ಗೊತ್ತಿಲ್ಲ. ಆಮೇಲೆ ಇನ್ನೊಂದಿನ ಮನೆಯೊಳಗ ಮೇಡಮ್ ಇದಾರಲ್ಲ, ಕೈಯನ್ನು ಮುಗಿಬೋದು, ನಮ್ಮನ್ನೆಲ್ಲ ಮಕ್ಕಳ ತರ ಸಾಕಿದ್ರು. ನಿಜವಾಗ ಚೀಫ್ ಮಿನಿಸ್ಟರ್ ಇದ್ದವರು, ಅವಾಗ ಚೀಫ್ ಮಿನಿಸ್ಟರ್ಗೆ ಅಡಿಗೆ ಭಟ್ರು ಊಟ ಬಡ್ತೀರೆ, ಅಮ್ಮ ಅವರು ಸ್ಟಾಫ್ನವ್ರಿಗೆ ಕರೆದು ಊಟ ಹಾಕೋರು. ನಿಜವಾಗ ಅವೆಲ್ಲ ಇವತ್ತು ಅವೆಲ್ಲ ನೆನ್ಸ್ಕೊಂಡಿಲ್ಲ ಅಂದ್ರೆ ನಮ್ಗೆ ನಿಜವಾಗ ಒಳ್ಳೇದಾಗಲ್ಲ. ಇವತ್ತು ನಾವು ಹೇಳ್ತೀವಿ, ಅಮ್ಮ ಅವ್ರ ಕೈಗೆ ನಮ್ಗಳಿಗೆಲ್ಲ ಕಾಫಿ ಟೀ ಕೊಡ್ತೀವಿ, ಗಂಜಿ ಕೊಡೋರು ಪಾಪ.
ಅವೆಲ್ಲ ನೀನ್ ನೆನ್ಕೊಂಡ್ರೆ ಎಷ್ಟು ಇದಾಗ್ತದೆ ಗೊತ್ತಾ, ಅವನ್ನೆಲ್ಲ ನೆನ್ಕೊಂಡ್ಬಿಟ್ರೆ ಅವರಿಂದ ಬಹಳ ನಾವು ಕಲ್ತಿದ್ವಿ. ನಿಮ್ದು ಅವ್ರದ್ದು ಒಡನಾಟ ಹೆಂಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ಇವತ್ತು ಅಕ್ಕಿ ಇದೆ, ತುಂಬಾ ಚೆನ್ನಾಗಿತ್ತು. ನಮ್ಮನ್ನ ತುಂಬಾ ಖುಷಿ ಪಟ್ರು ಅವ್ರು. ಗೆದ್ದಾಗ ಅಂದ್ರೆ ಸೋತಾಗ ನಿಜವಾಗೂ ಅವ್ರು ಬಹಳ ಇದಾದ್ರು. ಅವ್ರು ತುಂಬಾ ಇದ್ ಮಾಡಿದ್ರು. ಮೇಡಮ್ ಅಷ್ಟೇ ತುಂಬಾ ನಮ್ಗೆ ಇದ್ ಮಾಡ್ಬಿಟ್ರು. ಅವರೆಲ್ಲ ಅದು ನಿಜ ನಮ್ಮನೆ ಹುಡುಗ ಆಗುತ್ತೋ MLA ಆಗಿವ್ರೆ ಅಂತ ಅವ್ರು ಒಂದು ಇದಿಲ್ವಾ, ಅದು ಇದೇ ಇದೆ ಅಷ್ಟೇ ಇದ್ ಮಾಡಿದ್ರು ಅವರು. ನನ್ಗೂ ಹೇಳಿದ್ರು ಅಲ್ಲಿ ಚೆನ್ನಾಗಿ ಉಳಿಸ್ಕೊಂತಿ ಬಿಡಪ್ಪ ಅಂತ ನೋಡಿ ಅಲ್ಲಿ ಕುಮಾರಣ್ಣ ಅಂತವ ದೇವ್ರು ನೋಡಪ್ಪ ನೀನು ಮಾಡಿದ್ರೆ ಚೆನ್ನಾಗಿ ಉಳಿಸ್ಕೊಂಡು ಹೋಗು ಅಂತ ಹೇಳಿ ಸಾಹೇಬ್ರೆ ಹೇಳಿದ್ದಾರೆ. ಅಲ್ಲ ನೀವು ಉಳಿಸ್ಕೊಂತಿ ಬಿಡು ಅದನ್ನ ಹೇಳೋದಲ್ಲ, ಅವ್ರಿಗೆ ಗೊತ್ತಲ್ಲ ನಮ್ಗೆ. ಓಕೆ, ಅವರ ಮಾರ್ಗದರ್ಶನದಲ್ಲಿ ನೀವು ಬೆಳೆದಿದ್ದಕ್ಕೇನೆ ಅನ್ಸುತ್ತೆ ಇವತ್ತು ಕೂಡ ಇಷ್ಟು ಸಿಂಪಲ್ ಸೀದಾ ಸಾದಾ ನೀವು. ನಿಜವಾಗೂ ಅವರು ಅವ್ರ ಹತ್ರ ಕಲ್ತು ಅದೇ ತರ ಇವರು ನಮ್ಗೆ ಅದೇ ತರ. ಯಾಕೆಂದ್ರೆ ಒಳ್ಳೆ ಇದು ದೊಡ್ಡವರು ದೇವೇಗೌಡ ಸಾಹೇಬರು, ಕುಮಾರಣ್ಣರು, ಅವ್ರ ಹತ್ರ ನಿಜವಾಗಿ ನಾವು ಹೇಳೋದಲ್ಲ, ಒಳ್ಳೆ ಇದಿದೆ, ಚೆನ್ನಾಗಿ ನಡ್ಸ್ಕೊಂಡ್ರು ನಮ್ಮನ್ನ. ನಾವು ಇವತ್ತು ಯಾಕಂದ್ರೆ ಅಲ್ಲಿಂದ ಇದು ಅಲ್ಲ ಅವರು ನಾವು ಅಲ್ಲಿಂದ ಹೇಳೇ ಬಂದಿರೋದು ನಾವು ಇದೆಯಲ್ಲ, ಅವ್ರಿಗೂ ಗೊತ್ತು ನಾನೇನ್ ಬಂದು ಇಲ್ಲಿ ಅಧಿಕಾರಕ್ಕೆ ಅಂತ ಸ್ಕೇಲ ಏನೋ ನನ್ನ ದುಡ್ಡಿಗೆ ನಾವು ಬಂದಿರೋಲ್ಲ ಅಲ್ಲ. ನಾನು ಅಂತ ಇದೆ ಆಪರೇಷನ್ ಕಾಬೂದಲ್ಲಿ ಎಷ್ಟು ಒತ್ತಡ ಬಂತು ನನಗೆ ಅಂತಂದ್ರೆ ಅವಾಗ ಗೊತ್ತಲ್ಲ, 15 ಅಂತವ್ರಲ್ಲೇ ಕಣ್ಣೆತ್ ನೋಡ್ಲಿಲ್ಲ. ಈಗ ಹೋಗ್ಬಿಡ್ತಾನಂತ ಅವ್ರಿಗೆ ಗೊತ್ತಿದೆಯಲ್ಲ, ಅದೆಲ್ಲ ಗೊತ್ತಿದೆ. ಕಾರಣ ಏನು ಅಂತ ಅವ್ರಿಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ರಾಜಕೀಯದಲ್ಲಿ ನಿಮ್ಮ ಮುಂದಿನ ಟಾರ್ಗೆಟ್ ಏನು ಸರ್? ನಾವು ಮುಂದೆ ನಮ್ಗೇನಿಲ್ಲ, ಕ್ಷೇತ್ರದವರಿಗೆ ನಮ್ಗೆ ಇನ್ನ ನನ್ನ ಕಾರ್ಯ ಏನೇನು ಇದಕ್ಕಂದ್ರೆ ಜನಗಳಿಗೆ ಇಲ್ಲಿ ಇಡೀ ಕ್ಷೇತ್ರದಲ್ಲಿ ಹಳ್ಳಿಗಾಡಿಂದ ಬಂದಂತ ಜನ ಇಲ್ಲಿ ಇವತ್ತು ಒಂದು 5 ಲಕ್ಷ ಮತದಾರಿದ್ದಾರೆ ದಾಸಹಳ್ಳಿ ಒಳಗೆ. ಅವ್ರೆ 10,000 ಹೆಚ್ಚು ಕಮ್ಮಿ ಇದ್ದಾರೆ. ಮತ್ತೆ 5 ಲಕ್ಷದಲ್ಲಿ 4.25 ಲಕ್ಷ ಜನ ಎಲ್ಲ ಹೊರಗಡೆಯಿಂದ ಬಂದಿರೋದು, ಎಲ್ಲ ರೈತರುಗಳೇ. 90% ಎಲ್ಲ ರೈತರುಗಳೇ. ಅಲ್ಲಿದ್ದಾಗ ಅವ್ರಿಗೆ ನಮ್ ಕಾಲದಾಗೆ ಏನೋ ಒಂದು ಒಳ್ಳೆ ಶಾಶ್ವತವಾಗಿ ಒಂದು ಕೆಲಸ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ನಾನು. ಅದನ್ನ ನಾನು ಫುಲ್ಫಿಲ್ ಆಗ್ತದೆ. ನಾನು ಈ ಕ್ಷೇತ್ರ ಜೊತೆಗೆ ಇರ್ತೀನಿ. ಈ ಕ್ಷೇತ್ರ ಜನಗಳ ಜೊತೆಗೆ ನನಗೆ ಕಷ್ಟ ಅನ್ಸೋದು ಎಲ್ಲ ನಾನು ಹೊಂದ್ತೀನಿ. ಬಟ್ ಅವ್ರಿಗೆ ಈ ಕ್ಷೇತ್ರ ಜನಗೋಸ್ಕರನೇ ಇಲ್ಲಿ ಅರ್ಧ ಎಕರೆ ಜಾಗನೇ ಇಟ್ಕೊಂಡಿದ್ದೀನಿ. ಸ್ಟಾಫ್ ಇವತ್ತು ನಾನು MLA ಆಗಿದ್ದಾಗ ಏನ್ ಸ್ಟಾಫ್ ಇಟ್ಕೊಂಡಿದ್ದೋ ಇವತ್ತು 1.5 ಲಕ್ಷ ಸಂಬಳ ಕೊಡ್ತಾ ಇದ್ದೀನಿ. ಇವತ್ತು ಎಲ್ಲ ಇಲ್ಲಿ ಈ ಇದರಲ್ಲಿ ನಾನು ಜನಗಳಿಗೋಸ್ಕರ ಮೀಸಲಾಗಿರ್ತೀನಿ. ನಾನು ಅದಕ್ಕಾಗಿ ಕ್ಷೇತ್ರ ಜನಗಳ ಜೊತೆಗೆ ಇಟ್ಬಿಟ್ಟಿದ್ದೀನಿ. ನಾನು ಯಾವ್ದು ನನ್ನ ಸ್ವಂತಕ್ಕೆ ಅಂತ ಇವತ್ತು ಎಲ್ಲ ನಮ್ಮ ಮಕ್ಕಳು ಯಾರೋ ಮಾಡ್ಕೊಂತಾರೆ, ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಕ್ಷೇತ್ರ ಜನಗಳ ಜೊತೆಗಿತ್ತು ಒಂದು ಒಳ್ಳೆ ಕೆಲಸ ಮಾಡಿ ಅವ್ರ ಪ್ರೀತಿ ಇಟ್ಕೊಳ್ಬೇಕು ಅನ್ನೋದಷ್ಟೇ. ಅಟ್ಬಿಟ್ರೆ ನನಗೆ ಬೇರೆ ಇಲ್ಲಿಂದ ನಾನು ಅಧಿಕಾರ ಮಾಡ್ಬೇಕು, ಇಲ್ಲ ದುಡ್ಡು ಮಾಡ್ಬೇಕು, ಇನ್ನೊಂದು ಮತ್ತೊಂದು ಮಜಾ ಮಾಡ್ಬೇಕು ನನ್ನ ಜೀವಮಾನದಲ್ಲಿ ಇಲ್ಲ, ನನಗೆ ಬೇಕಿಲ್ಲ. ನಾನು ಹಿಂಗೆ ಜನಗಳ ಜೊತೆಗೆ ಹಿಂಗೆ ತಂಗಿ ಬಗ್ಗೆ ಇದೇ ತರ ನಾನು. ಸರ್, ಇನ್ನೊಂದು ಜನಗಳ ಜೊತೆ ನೀವು ಎಷ್ಟು ಒಡನಾಟ ಇಟ್ಕೊಂಡಿದ್ರೆ ನಮ್ಗೆ ಗೊತ್ತಿದೆ. ಹಂಗಿದ್ರು ಕೂಡ ಯಾಕೆ ಈ ಸಲ ನಿಮ್ಗೆ ಹಿನ್ನಡೆ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಏನಾಗಿದೆ, ನಾವು ಯಾವ ಮನೆಗೆ ಹೋದ್ರು ಮಂಜಣ್ಣ, ಮತ್ತೊಮ್ಮೆ ಮಂಜಣ್ಣ, ಇನ್ನೊಮ್ಮೆ ಮಂಜಣ್ಣ. ಯಾವ ಮನೆಗೆ ನಾವು ಹೋಗಿ ನಾವು ಒಂದ್ ಸ್ವಲ್ಪ ಹಿಂಗೆಲ್ಲ ಆಗಿದ್ರೆ ನಾವು ಎಲ್ಲಾ ಇದ್ರಲ್ಲೂ ಕಷ್ಟ. ಈಗ ಕೋವಿಡ್ ಬಂದಾಗ ಹೆಚ್ಚು ಕಮ್ಮಿ ಒಂದು 4-5 ಕೋಟಿ ಖರ್ಚು ಮಾಡಿದ್ದೆ ನಾನು. ನನ್ನ ಮನೆದು ಪೂರ್ತಿ ನನಗೇನು ಸರ್ಕಾರದಿಂದ ಒಂದು 2,000 ಕಿಟ್ಬಿಟ್ರೆ ಪೂರ್ತಿನೆಲ್ಲ ನಾನೇನು ಅಲ್ಲಿ ಅವ್ರತಾವ್ ಇರ್ತಾವ್ ಎತ್ತಕ್ ನಾನು ಹೋಗಲ್ಲ. ನನ್ನ ಇದ್ರಲ್ಲಿ ಇವತ್ತಿನವರ್ಗುನು ಹಿಂಗ್ ಕೈ ಹಿಡ್ದನಲ್ಲ, ಹಿಂಗ ಕುಟ್ಟನೆ ಹೊರತು ಹಿಡ್ದನಲ್ಲ ನಾನು. ಅದರಿಂದ ನನ್ನ ಮನೆ ದುಡ್ಡೇನೆ ಯಾವ್ದೋ ಒಂದು ಲ್ಯಾಂಡ್ ಎಲ್ಲ ಜಾಗ ದುಡ್ಡು ಬಂತು, ಅದು ಪೂರ್ತಿ 2.5 ಕೋಟಿ ಬರೀ 6 ಜಾಡಿಗೆ ಕಟ್ಟಿ ಇಲ್ಲಿ 1,40,000 ಫುಟ್ ಕಿಟ್ ಮಾಡ್ಕೊಟ್ಟೆ ನಾನು ಇಡೀ ಕ್ಷೇತ್ರಕ್ಕೆ. ಅವಾಗ ಏಕಾಏಕಿ ಲಾಕ್ಡೌನ್ ಸೀಲ್ ಡೌನ್ ಮಾಡಿದಾಗ ಅವಾಗ ಜನ ಈಗ ಎಲ್ಲೋತಾರೆ. ಅವಾಗ ಅಂತ ಕೆಲಸ ಮಾಡಿದೆ. 3,45,000ಕ್ಕೆ ಹಾಸ್ಪಿಟ್ಲ್ ಬೆಡ್ ಕೊಡ್ತಿರೋದು ನಾನು. 3,700 ಚಿಲ್ಲರೆ ಹಾಸ್ಪಿಟ್ಲಾಗ ನಾನು ಬೆಡ್ಗಳು. ಆವಾಗ ಸಾವು ಬದುಕಿನ ಇದ್ರಲ್ಲೂ ಗೊತ್ತಿರಲ್ಲ. ಅವಾಗ ಬಾಡಿ ಸತ್ರೆ ಬಾಡಿ ಎಲ್ಲ ಯಾರ ಮನೆ ಕೋವಿಡ್ ಬಂತಂದ್ರೆ ಎಲ್ಲ ಸೀಲ್ ಡೌನ್ ಲಾಕ್ಡೌನ್. ಅಂತ ಟೈಮ್ನಲ್ಲಿ ನಾನೇನ್ ಕೇರ್ ಮಾಡ್ದಂಗೆ ಜನಗಳ ಜೊತೆಗೆ ಇದ್ದು ಕೆಲಸ ಮಾಡ್ಕೊಂಡು ಫುಡ್ ಕಿಟ್ ಕೊಡೋದು ಇವೆಲ್ಲ ಮಾಡ್ತಿದ್ದೆ ನಾನು. ಯಾವ್ದು ಆಸೆ ಪಟ್ಟವನು ಅಲ್ಲ ನಾನು. ಆದ್ರೆ ಚುನಾವಣೆ ಟೈಮಲ್ಲಿ ಮಾಡ್ಕೊಂಡಿದ್ವಲ್ಲ, ಆವಾಗ ಎಲೆಕ್ಷನ್ ಟೈಮ್ನಲ್ಲಿ ಏನ್ ಜನ ಎಲ್ಲೋದ್ರು ಆಗ್ತಾರೆ. ಈಗ ಕೆಲವು ಮಿಡ್ಲ್ ಕ್ಲಾಸ್ ಜಾಸ್ತಿ, ಗಾರ್ಮೆಂಟ್ಸ್ ಮಿಡ್ಲ್ ಕ್ಲಾಸ್, ಲೋ ಮಿಡ್ಲ್ ಕ್ಲಾಸ್ ಜಾಸ್ತಿ ಇದೆ. ಅವ್ರು ಒಂದ್ ಸ್ವಲ್ಪ ಇವರು ಕೆಲವರು ಕ್ಷೇತ್ರ ಇಲ್ಲಿ ಗೊತ್ತು ಎಲ್ಲ ಜನಗಳಿಗೂ. ಇವರು ನಾವು ಹೇಳಕ್ ಬೇಡ ಜನಗಳಿಗೆ ಒಂದ್ ಸ್ವಲ್ಪ. ಅವಾಗ ಕೆಲವರು ಈಗ ಸ್ವಂತ ಮನೆಗಳವ್ರಿಗೆ ಗೊತ್ತು ನಾವೇನು ಅಂತ. ಕೆಲವು ಯಾವ ಮಂಜಣ್ಣು ಕಟ್ಕೊಂಡ್ರೇನು ಅವೆಲ್ಲ ಇವ್ರು ಕಟ್ಕೊಂಡ್ರೇನು ಯಾರೇ ಇದೇನು ಸ್ವಲ್ಪ ಬಡವರು ಇರ್ತಾರಲ್ಲ, ಇವ್ರು ಏರುಪೇರ್ ಆಗೋಯ್ತಾರೆ. ನಾನು ಸ್ವಲ್ಪ ಏನ್ ನಾವು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಬ ಅನ್ನೋದು ನಾವು ಅಷ್ಟೇ. ಯಾರೋ ಕೆಲವರು ಒಬ್ಬ ಜನ ಎಲ್ಲ ಇವತ್ತು ಮಂಜಣ್ಣಂದು ನನಗೆ ವಾಲಂಟಿಯರ್ಗೆ 1 ನ್ಯಾಯ ಪೈಸೆ ಕೊಡ್ದಾಗ ಓಟ್ ಹಾಕ್ಯವ್. ನಂಗೆ ಅಷ್ಟೂನು
ದುಡ್ಡು ಇಲ್ದಾಗ ಓಟ್ ಬಂದಾಗ. ಎನಿವೆ ಸರ್, ರಾಜಕೀಯ ಅಂದ್ಮೇಲೆ ಎಲ್ಲ ಏರು ಪೇರುಗಳು ಎಲ್ಲವೂ ಇರುತ್ತೆ, ಜೀವನ ಅಂದ್ರೂ ಹಂಗೆ ಇರುತ್ತೆ. ಹಂಗಂತ ನಾನು ಸೋತಿದ್ದೀನಿ ಅಂತ ನಾನೇ ಸುಮ್ಮನೆ ಕೂತಿಲ್ವಲ್ಲ. ಹೌದೌದು, ನಿರಂತರವಾಗಿದ್ದೀನಿ ಜನಗಳ ಜೊತೆಗೆ. ನಿರಂತರವಾಗಿದ್ದೀನಿ. ಇವತ್ತು ನೀವೇ ನೋಡ್ತಾ ಈಗ ಆಫೀಸ್ಗೆ ಎಷ್ಟು ಜನ ಬರ್ತಾರೆ, ಓದ್ತಾರೆ, ಸ್ಟಾಫ್ ಎಷ್ಟು ಜನ ಇದ್ದಾರೆ. ಸುಮ್ನೆ ಏಕೆ ಕೂತ್ಕೊಳ್ಳೋಕೆ ಸ್ಟಾಫ್ ಇಲ್ಲ ಜನಗಳಿಗೆ ಅಷ್ಟು ಕೆಲಸ ನಾವು ಮಾಡ್ತಾ ಇದ್ದೀವಿ. ಹಿಂಗೆ ನಿಮ್ಮ ಜನರ ಸೇವೆ ಹಿಂಗೆ ಕೂಡ ಕಂಟಿನ್ಯೂ ಆಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಅಂಡ್ ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡಿದ್ದು ಎಲ್ಲವೂ ಕೂಡ ಸಾಕಾರ ಆಗ್ಲಿ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು. ನಮಸ್ಕಾರ. ಇದಿಷ್ಟು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಮಂಜುನಾಥ್ ಸರ್ ಅವರ ಮನದಾಳದ ಮಾತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ಬರ್ತೀನಿ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಥ್ಯಾಂಕ್ ಯು.